ಓಕೆ ಪ್ರಿಯರೇ, ಎಲ್ಲರೂ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಯಾರು ಕೂಡ ಮಾತಾಡಬೇಡ್ರಿ. ವಾಕ್ಯ ಮಾತ್ರ ಓದುವಂತವರಾಗಲಿ ಮತ್ತು ಈ ಸಮಯದಲ್ಲಿ ವಾಕ್ಯ ಹೇಳೋದಕ್ಕೆ ಅಡ್ಡಿ ಆಗಬಾರ್ದು. ನಾನು ಎಷ್ಟು ವಚನಗಳನ್ನು ಹೇಳ್ತೇನೆ ಅಷ್ಟು ವಚನಗಳು ಓದ್ರೆ ದಯಮಾಡಿ. ಓಕೆ ಪ್ರಿಯರೇ, ಮತ್ತು ದಿನ ಒಂದು ಅಂಶದೊಂದಿಗೆ ನಾವು ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ದೇವರು ಅದ್ಭುತವಾಗಿ ಆಶ್ಚರ್ಯಕರವಾದಂತ ರೀತಿಯಲ್ಲಿ ನಮ್ಮ ಜೊತೆಗಿದ್ದು ನಮ್ಮ ಆತ್ಮೀಯ ಬೆಳವಣಿಗೆಗಾಗಿ ಅದ್ಭುತವಾದಂತ ಸಂದೇಶಗಳನ್ನು ದೇವರು ನೀಡ್ತಾ ಇದ್ದಾನೆ. ಮತ್ತು ಈ ಸಂದೇಶಗಳನ್ನು ಕೇಳ್ತಾ ಇದ್ದೀವಿ ನಾವು. ನೀವೆಲ್ಲರೂ ಕೂಡ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುತ್ತಾರಂತ ನಾನು ನಂಬುತ್ತಾ ಇದ್ದೇನೆ. ಯಾಕಂದ್ರೆ ಕೇಳುವವರು ಮಾತ್ರವಾಗಿದ್ದು ನಮ್ಮನ್ನು ನಾವು ಮೋಸ ಪಡಿಸ್ಕೊಳ್ಬಾರದು, ಮೋಸ ಹೋಗ್ಬಾರದು ಅಂತಾನೆ ವಾಕ್ಯನ ಸರಿಯಾದ ರೀತಿಯಲ್ಲಿ ಕೇಳ್ರಿ, ಸರಿಯಾದ ರೀತಿಯಲ್ಲಿ ಗಮನ ಕೊಡ್ರಿ, ವಾಕ್ಯನ ಅರ್ಥ ಮಾಡಿಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಮತ್ತೆ ನನ್ನ ಕೇಳಿ, ಮತ್ತೆ ಅದೇ ಅಂಶ ಹೇಳಂದ್ರೆ ಮತ್ತೆ ಹೇಳ್ತೀನಿ ಪ್ರಿಯರೇ. ಬಟ್ ವಾಕ್ಯನ ಮಾತ್ರ ಯಾರು ನಿರ್ಲಕ್ಷ್ಯ ಮಾಡಬಾರ್ದು ದಯಮಾಡಿ. ಅನೇಕ ಜನರನ್ನು ಇದರಲ್ಲಿ ಸೇರಿಸುವಂತ ಪ್ರಯತ್ನ ನಾವೆಲ್ಲರೂ ಮಾಡ್ಬೇಕೆಂಬುದಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಇವತ್ತು ನಾನು ನಿಮಗೆ ಹೇಳಬೇಕಾದಂತ ಪಾಠ, ನಾನು ಆರಿಸಿಕೊಂಡಂತ ಅಂಶ, ಬದುಕನ್ನು ಕೊಟ್ಟ ದೇವರು ಬದುಕುವುದು ಕಲಿಸಿಲ್ಲವೇ ಎಂಬುದಾಗಿ. ಬದುಕನ್ನು ಕೊಟ್ಟ ದೇವರು ಬದುಕುವುದು ಕಲಿಸಿಲ್ಲವೇ? ಬದುಕನ್ನು ಕೊಟ್ಟ ದೇವರು ಬದುಕುವುದನ್ನು ಕಲಿಸಿಲ್ಲವೇ? ಯಾಕೆ ಈ ಒಂದು ಅಂಶ ಇದೇ ತೆಗಿಬೇಕಾಯಿತು, ಮಾತಾಡ್ಬೇಕಾಯಿತು ಅಂತ ಆಲೋಚನೆ ಮಾಡಿದರೆ ಪ್ರಿಯರೇ, ಇವತ್ತು ಪ್ರಪಂಚದಲ್ಲಿ ದೇವರಿಂದ ಸೃಷ್ಟಿ ಮಾಡಲ್ಪಟ್ಟ ಮನುಷ್ಯನು, ದೇವರಿಂದ ಬಂದಿರತಕ್ಕಂತ ಮನುಷ್ಯನು ಈ ಲೋಕದಲ್ಲಿ ಬದುಕಿ ಬಾಳಿ ಕಷ್ಟಪಟ್ಟು ಸಂಪಾದನೆ ಮಾಡಿ ವಿದ್ಯಾವಂತನಾಗಿ ಅನೇಕ ರೀತಿ ಬದುಕುವುದನ್ನು ಕಲ್ತಿದ್ದಾನೆ. ಬದುಕುವುದನ್ನು ಕಲ್ತಿರ್ತಕ್ಕಂಥ ಈ ಮನುಷ್ಯ ದೇವರೇ ಇಲ್ಲ ಅಂತ ಹೇಳಿ, ದೇವರು ನಮಗೇನು ಮಾಡಿದ್ದಾನೆ, ದೇವರು ನಮಗೇನು ಕೊಟ್ಟಿದ್ದಾನೆ, ದೇವರು ಏನು ಕಲಿಸಿಕೊಟ್ಟಾನ, ಎಲ್ಲ ನಮ್ಮ ಬುದ್ಧಿ ಜ್ಞಾನದಿಂದ ನಾವು ಇವತ್ತು ಜ್ಞಾನಿಗಳಾಗಿದ್ದೀವಿ, ನಾವು ಬೆಳೆದಿದ್ದೀವಿ ಅನ್ನಂತ ಮಾತುಗಳನ್ನು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಪ್ರೀತಿಗಳಂತ ದೇವರ ಮಕ್ಕಳೇ, ಈ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ಮನುಷ್ಯರು ವಿಜ್ಞಾನಿಗಳಾಗಿರ್ಬೋದು, ಶಾಸ್ತ್ರಿಗಳಾಗಿರ್ಬೋದು, ಧರ್ಮ ಪಂಡಿತರಾಗಿರ್ಬೋದು, ಹೇತುವಾದಿಗಳಾಗಿರ್ಬೋದು, ನಾಸ್ತಿಕರಾಗಿರ್ಬೋದು, ಆಸ್ತಿಕರಾಗಿರ್ಬೋದು, ದೇವರ ಮೇಲೆ ಅಷ್ಟು ಒಳ್ಳೆ ಅಭಿಪ್ರಾಯ ಇಲ್ಲ ಮನುಷ್ಯನಿಗೆ. ದೇವರ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ. ನನ್ನ ಬುದ್ಧಿ, ನನ್ನ ಬಲ, ನನ್ನ ಜ್ಞಾನ, ನನ್ನ ತಿಳುವಳಿಕೆಯಿಂದ ನಾನು ಬೆಳಿತಾ ಇದ್ದೀನಿ, ನಾನು ಬದುಕ್ತಾ ಇದ್ದೀನಿ, ನನಗೇನ್ ದೇವ್ರು ಕೈ ಹಿಡಿದು ಏನು ಕಲಿಸಿಕೊಟ್ಟಿಲ್ಲ, ಏನು ಮಾಡಿಕೊಟ್ಟಿಲ್ಲ ನನಗೆ. ನನ್ನಷ್ಟಕ್ಕ ನಾನೇ ಇವತ್ತು ಬದುಕ್ತಾ ಇದ್ದೀನಿ ಸ್ವತಂತ್ರನಾಗಿ ಅನ್ನಂತ ವಿಧಾನದಲ್ಲಿ ಮನುಷ್ಯ ಮಾತಾಡ್ತಾ ಇದ್ದಾನೆ. ದೇವರು ಏನ್ ಮಾಡಿದ್ದಾನೆ? ಮೊದಲನೇ ಮನುಷ್ಯನಿಗೆ ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ಇಟ್ಟ, ಅವ್ರಿಗೆ ಹೆಂಗ್ ಬದುಕ್ಬೇಕಂತ ಕಲಿಸಿಕೊಟ್ಟಿಲ್ಲ ದೇವ್ರು ಅಂತೇಳಿ ಮಾತಾಡುವಂತ ಅನೇಕರು ಇದ್ದಾರೆ. ಅನೇಕರು ಕೂಡ ಮಾತಾಡಿದ್ದಾರೆ. ಹೆಂಗ್ ತಿನ್ಬೇಕು, ಯಾವ ರೀತಿ ಬಾಳ್ಬೇಕು, ಆಹಾರ ತಿನ್ನುವಂತ ವಿಧಾನ ಕೂಡ ದೇವರು ಕಲಿಸಿಕೊಟ್ಟಿಲ್ಲ ಮನುಷ್ಯನಿಗೆ ಅಂತ ವಿಚಿತ್ರವಾಗಿ ಮಾತಾಡುವಂತ ಮನುಷ್ಯರನ್ನ ನೋಡುವಂತ. ಮನುಷ್ಯನಿಗೆ ಊಟ ಮಾಡೋದು ಗೊತ್ತಿಲ್ಲ, ಮನುಷ್ಯನಿಗೆ ಬರ್ತಾ ಮನುಷ್ಯರು ಭೂಮಿ ಮೇಲೆ ಹುಟ್ಟಿದ ಹಾಗೆ ಅಲ್ಲ, ಮನುಷ್ಯ ತಾನೇ ತಿಳುವಳಿಕೆಯಿಂದ ಜ್ಞಾನದಿಂದ ಆಹಾರವನ್ನು ಯಾವ ಆಹಾರ ಯಾವ ರೀತಿಯಲ್ಲಿ ತಿನ್ನಬೇಕು, ಯಾವ ಆಹಾರ ಯಾವ ರೀತಿ ಬೆಳೆಸಿಕೊಳ್ಳಬೇಕು, ಯಾವ ಆಹಾರ ಯಾವ ರೀತಿಯಲ್ಲಿ ನಾನು ಉಪಯೋಗ ಮಾಡಿಕೊಳ್ಳಬೇಕು ಅಂತ
ಆಲೋಚನೆ ಮೇ ಆಲೋಚನೆ ಆ ಬಂದಿದೆ, ಮನುಷ್ಯನಿಗೆ ಬಂದಿದೆ ಹೊರತು ದೇವರ ಕಡೆಯಿಂದ ಏನೂ ಅಲ್ಲ, ದೇವರು ಏನೂ ಮಾಡಿಲ್ಲ ಅಂತೇಳಿ ಅನೇಕರು ಅನೇಕ ವಿಧದಲ್ಲಿ ಮಾತಾಡ್ತಾ ಇದ್ದಾರೆ. ಮನುಷ್ಯನಿಗೆ ಮಾಂಸ ಸುಟ್ಕೊಂಡು ತಿನ್ನೋದನ್ನು ಗೊತ್ತಿದ್ದಿಲ್ಲ ಅಂತೆ ಪ್ರಿಯ. ಮಾಂಸ ಹೆಂಗ್ ತಿನ್ಬೇಕೋ ಗೊತ್ತಿಲ್ಲ, ಅಕ್ಕಿಯನ್ನ ಹೆಂಗ ಕುದಿಸ್ಕೊಂಡು ತಿನ್ಬೇಕೋ ಗೊತ್ತಿಲ್ಲ, ಯಾವ ರೀತಿ ಬದುಕಬೇಕೋ ಗೊತ್ತಿಲ್ಲ ಅಂತೆ. ತಿನ್ನುವಂತ ವಿಧಾನ ಮನುಷ್ಯನಿಗೆ ಗೊತ್ತಿಲ್ಲ ಅಂತ, ದೇವ್ರು ಕಲಿಸಿಕೊಟ್ಟಿಲ್ಲ ಅಂತ ಪ್ರಿಯ. ವಿಚಿತ್ರ ಮಾತುಗಳನ್ನ ನಾವು ಸಮಾಜದಲ್ಲಿ ಕೇಳ್ತೇವೆ ಪ್ರಿಯ. ಆದ್ರೆ ಬದುಕನ್ನು ಕೊಟ್ಟನ ದೇವ್ರು, ಜೀವಿತ ಕೊಟ್ಟನ, ಆಯುಷ್ಕಾಲ ಕೊಟ್ಟನ, ಭೂಮಿ ಮೇಲೆ ಜೀವನ ಮಾಡ್ರಿ ಅಂತ ಹೇಳಿ ಬಿಟ್ಬಿಟ್ಟಾನ ಬರ್ತು. ಬಟ್ ಯಾರಿಗೆ ಏನು ದೇವರು ಮಾಡಿಲ್ಲ ಅನ್ನಂತ ರೀತಿಯಲ್ಲಿ ಮಾತಾಡುವ ಮಾತುಗಳು ಹೇತುವಾದಿಗಳ ಬಾಯಲ್ಲಿ ನಾವು ನೋಡ್ತಿರ್ತೀವಿ. ದೇವರು ಇಲ್ಲ, ಯಾರು ಇಲ್ಲ, ನಮ್ಮ ಬುದ್ಧಿ ಬಲ, ನಮ್ಮ ಜ್ಞಾನದ ಬಲ ಅಷ್ಟೇ ಬಿಟ್ರೆ ಇನ್ನು ಈ ಲೋಕದಲ್ಲಿ ದೇವರು ಅಂತಕ್ಕಂಥವನು ಇಲ್ಲ ಅಂತಕ್ಕಂಥದ್ದನ್ನು ಮಾತಾಡುವಂತ ಮಾತುಗಳನ್ನ ನಾವು ಸಮಾಜದಲ್ಲಿ ನೋಡ್ತೀವಿ. ಇನ್ನು ಕೆಲವರು ದೇವರುಗಳಿದ್ದಾರೆ, ಅನೇಕ ದೇವರುಗಳಿದ್ದಾರೆ, ಅನೇಕ ದೇವರುಗಳು ನಮಗೆ ಸಪೋರ್ಟ್ ಇದೆ, ಆ ದೇವರುಗಳ ಕೃಪೆಯಿಂದ ನಾವು ಬದುಕ್ತಿದ್ವು ಅಂತ ತಾನು ಮನುಷ್ಯ ತಾನೇ ಮಾಡಿಕೊಂಡಿರ್ತಕ್ಕಂಥ ದೇವರುಗಳ ಮೇಲೆ ಆಧಾರ ಪಟ್ಟು ಜೀವನ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ದೇವರುಗಳು, ಇವನಿಗೇನು ಕಷ್ಟ ಬಂತು, ಏನೋ ತೊಂದರೆ ಆಯ್ತು, ಏನೋ ಸಮಸ್ಯೆ ಬಂತು ಅಂದ್ರೆ ತನಗೆ ಇಷ್ಟ ಬಂದಂತ ರೂಪವನ್ನು ಸೃಷ್ಟಿ ಮಾಡಿಕೊಂಡು ಆ ರೂಪಕ್ಕೆ ಅಡ್ಡ ಬಿದ್ದು ಇವರೇ ನಮ್ಮನ್ನು ಕಾಪಾಡಿದ್ದು, ಇವರೇ ನಮ್ಮನ್ನು ಬದುಕಿಸಿದ್ದು, ಇವರೇ ನಮಗೆ ಎಲ್ಲ ದಯಪಾಲಿಸಿದ್ದು ಅಂತ ಹೇಳಿ ಅನೇಕ ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ದೇವರುಗಳಿಗೆ ಅಂತಕ್ಕಂಥ ಮಾಡಿ ಅವರಿಗೆ ಅಡ್ಡ ಬೀಳುವುದನ್ನು, ಸಾಷ್ಟಾಂಗ ಬೀಳುವುದನ್ನು ಸಮಾಜದಲ್ಲಿ ನಾವು ನೋಡ್ತಾ ಇದೀವಿ ಪ್ರಿಯರೇ. ಪ್ರೀತಿಯುಳ್ಳಂತ ದೈವ ಜನರೇ, ಇದು ನಾವು ಆಲೋಚನೆ ಮಾಡಬೇಕಾದಂತ ವಿಷಯ. ನಾನು ಏನ್ ಹೇಳಿದ್ದೀನಿ, ಪಾಠದ ಹೆಸರೇನು? ಬದುಕು ಕೊಟ್ಟಂತ ದೇವರು, ಅಂದ್ರೆ ಭೂಮಿ ಮೇಲೆ ಬದುಕುವುದಕ್ಕೆ ಕಾಲಾವಕಾಶ ಮಾಡಿಕೊಟ್ಟಂತ ದೇವರು. ನಮಗೆ ಬದುಕುವ ವಿಧಾನ ಕಲಿಸಿಕೊಟ್ಟಿಲ್ವಾ? ಹೇಗೆ ಬದುಕಬೇಕು ಅನ್ನಂಥದ್ದು ಕಲಿಸಿಕೊಟ್ಟಿಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡು ದೇವ್ರನ್ನೇ ಧಿಕ್ಕರಿಸಿ ದೇವ್ರನ್ನ ಇಲ್ಲ ಅಂತ ಹೇಳಿ ತಿಳಿದುಕೊಂಡು ಬದುಕುವಂತ ಜನರು ಕೂಡ ಕೋಟ್ಯಾಂತರ ಜನರು ಇದ್ದಾರೆ. ದೇವರು ಇದಾರಂತ ಜನರು ಇದ್ದಾರೆ, ಅನೇಕ ದೇವರುಗಳು ಇದಾರಂತ ಜನರನ್ನು ಇದ್ದಾರೆ. ಟೋಟಲ್ ನಲ್ಲಿ ಏನಿದೆ ಅಂದ್ರೆ ಭೂಮಿ ಮೇಲೆ ಹಲವಾರು ರೀತಿಯಲ್ಲಿ ಮನುಷ್ಯರು ತಮಗೆ ಇಷ್ಟ ಬಂದಂಗ ತಮ್ಮ ರೀತಿಯನ್ನು ತಮಗೆ ಬಂದಂತೆ, ತಮಗೆ ಆಲೋಚನೆ ಬಂದಂತೆ ಮಾತಾಡುವುದು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ ಸಮಾಜದಲ್ಲಿ. ಓಕೆ ಪ್ರಿಯರೇ, ದೇವರು ಯಾರು, ದೇವರು ಏನ್ ಮಾಡಿದಾನೆ, ದೇವರು ಏನು ಕಲಿಸಿಕೊಟ್ಟಾನ, ದೇವರು ಕಲಿಸಿಕೊಡದಿದ್ರೆ ಮನುಷ್ಯ ಜ್ಞಾನಿ ಆಗ್ತಾನ ಇಲ್ವಾ ಅಂತ ಆಲೋಚನೆಯಿಂದ ನಾವು ಒಂದು ಸಲ ಸ್ವಲ್ಪ ಬೈಬಲ್ ಅನ್ನು ತೆರೆದು ನಾವು ನೋಡ್ಕೊಂಡು ಮುಂದಕ್ಕೆ ಸಾಗಿ ಹೋಗೋಣ ಪ್ರಿಯರೇ. ಯಾಕಂದ್ರೆ ಎಲ್ಲಾರು ಮಾತಾಡುವ ರೀತಿಯಲ್ಲಿ ಬೈಬಲು ಇಲ್ಲ ಪ್ರಿಯ. ಬೈಬಲು ಮಹಾಜ್ಞಾನವುಳ್ಳ ಗ್ರಂಥ, ಪರಿಶುದ್ಧವಾದ ಗ್ರಂಥ, ನಮ್ಮೆಲ್ಲರಿಗೆ ಆಲೋಚನೆಗಳನ್ನು ಕೊಡುವಂತ ಗ್ರಂಥ. ನಮಗೆ ಏನು ಕಲಿಸಿಕೊಟ್ಟಿದ್ದಾನೋ ಅಥವಾ ಬದುಕನ್ನು ಕೊಟ್ಟಂತ ದೇವರು ನಮ್ಮನ್ನು ಇಷ್ಟು ಮಟ್ಟಿಗೆ ಬೆಳೆಯುವುದಕ್ಕೆ ಮಾಡಿರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನು ನಾವು ಬೈಬಲ್ ಮುಖಾಂತರ ನೋಡ್ಬೇಕು. ಕಥೆಗಳು ಹೇಳಿದ್ರೆ ಅಲ್ಲ, ಕಲ್ಪನೆ ಕಥೆಗಳು ಮಾತಾಡಿಕೊಂಡ್ರೆ ಅಲ್ಲ. ನಮಗೇನು ಸತ್ಯಾಂಶ ನಿಜಾಂಶ ಅಂತಕ್ಕಂಥದ್ದು ಬೈಬಲ್ ಇಂದಾನೇ ನಮಗೆ ಗೊತ್ತಾಗ್ಬೇಕು. ಬೈಬಲ್ ಅಲ್ಲಿ ದೇವರು ಹೇಳಿದ್ರೇನೆ ಅದು ನಿಜ ಅಂತಕ್ಕಂಥದ್ದನ್ನ ನಾವು ಮಾತಾಡಿಕೊಳ್ಬೇಕು. ಅದಕ್ಕಾಗಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಒಂದ್ಸಲ ನಾವು ಕೀರ್ತನೆ ಇದು ಯೆಶಾಯನು ಬರೆದಂತ ಗ್ರಂಥ 43ನೇ ಅಧ್ಯಾಯ 9ನೇ ವಚನವನ್ನು 10ನೇ ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. 43ನೇ ಅಧ್ಯಾಯ 9ನೇ ವಚನದಿಂದ ಕೆಲವು ವಚನಗಳು ಓದಿಕೊಳ್ಳಿ. ಎಲ್ಲಾ ಜನಾಂಗಗಳು ಒಟ್ಟಿಗೆ ಬರಲಿ, ಸಕಲ ದೇಶೀಯರು ನೆರೆಯಲ್ಲಿ, ಇವರು ದೇವರುಗಳಲ್ಲಿ ಯಾರು? ಈ ಸಂಗತಿಯನ್ನು ಮುಂತಿಳಿಸಬಲ್ಲರು? ನಡೆದ ಸಂಗತಿಗಳನ್ನು ಯಾರು ವಿವರಿಸಾರು? ತಾವು ಸತ್ಯವಂತರೆಂದು ಸ್ಥಾಪಿಸಿಕೊಳ್ಳುವುದಕ್ಕೆ ಸಾಕ್ಷಿಗಳನ್ನು ಕರೆತರಲಿ. ಆ ಸಾಕ್ಷಿಗಳು ಇವರು ಮಾತನ್ನು ಕೇಳಿ ನಿಜವೆಂದು ಹೇಳಲಿ. ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿಗಳು, ನಾನು ಆರಿಸಿಕೊಂಡವರು, ಸೇವಕನು. ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನೆಂದು ಗ್ರಹಿಸುವ ಹಾಗೆ
ನನಗಿಂತ ಮುಂಚೆ ಯಾವ ದೇವರಿರ್ಲಿಲ್ಲ, ನನ್ನ ಅನಂತರದಲ್ಲಿಯೂ ಯಾರು ಇರುವುದಿಲ್ಲ, ನಾನೇ ನಾನೇ ಯಾವನು, ನಾನೇ ರಕ್ಷಕನು, ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ, ನಿಮ್ಮಲ್ಲಿ ಅನ್ಯ ದೇವರು ಯಾರು ಇರಲಿಲ್ಲವಲ್ಲವೇ ಎಂಬುದಾಗಿ ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದ್ದಾನಂದ್ರೆ, ನನಗಿಂತ ಮೊದಲು ಯಾರಾದ್ರೂ ದೇವರಿದ್ರೆ ಅವ್ರನ್ನ ಕರಿತನ್ನಿರಿ. ನನಗಿಂತ ಮೊದಲು ಯಾರಾದ್ರೂ ದೇವರಿದ್ದರೆ, ನೀವು ಅನ್ಕೊಂಡಂತ ದೇವರುಗಳು ಯಾರಿದ್ರೆ, ನಾನು ಹೇಳಿದ ಹಾಗೆ ಹಿಂದೆ ನಡೆದಿರ್ತಕ್ಕಂಥವನ್ನು, ಮುಂದೆ ನಡೀತಕ್ಕಂಥವನ್ನು, ಈಗ ನಡೀತಕ್ಕಂಥ ವಿಷಯಗಳನ್ನು ಹೇಳ್ತಕ್ಕಂಥ ಸಾಮರ್ಥ್ಯ ಉಳ್ಳವರು ಯಾರಾದ್ರೂ ಇದ್ದರೆ ಅವರನ್ನು ಕರೆತನ್ನರಿ, ಅವರು ಮಾತಾಡಲಿ, ಅವರು ಸಾಕ್ಷಿ ಹೇಳಲಿ, ಅವರು ನನ್ನ ಮುಂದೆ ನಿಂತು ಮಾತಾಡಲಿ ಅಂತ ಹೇಳಿ ದೇವರು ಸ್ಪಷ್ಟವಾಗಿ ಹೇಳ್ತಾರೆ. ನಾನೇ ಯೆಹೋವನು, ನಾನೇ ದೇವರು, ನನ್ನ ಬಿಟ್ರೆ ಮುಂದೆ ಇರ್ಲಿಲ್ಲ, ಹಿಂದೆ ಇರ್ಲಿಲ್ಲ, ಮುಂದೆ ಇರುವುದಿಲ್ಲ ಕೂಡ ಅಂತ ಹೇಳಿ ಖಚಿತವಾಗಿ ದೇವರು ತನ್ನನ್ನೇ ತಾನು ಪ್ರಕಟಿಸಪಡಿಸಿಕೊಳ್ಳುತ್ತಾ, ನನ್ನ ಬಿಟ್ರೆ ಇನ್ನೊಬ್ಬನು ಇಲ್ಲ ಅಂತೇಳಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾನೆ. ಪ್ರಿಯ ಮನುಷ್ಯನಿಗೆ ಎಷ್ಟು ಮೈಂಡ್ ಇದೆ ಅಂದ್ರೆ ಅಷ್ಟೇ ಮಾತಾಡ್ತಾನ. ಬಹಳ ಚೀಪಾದ ಆಲೋಚನೆಗಳಿಂದ ಕೂಡಿರ್ತಕ್ಕಂಥವ್ರ ಮನುಷ್ಯ. ಏನೋ ಸ್ವಲ್ಪ ಅಕ್ಷರ ಜ್ಞಾನ, ಬುದ್ಧಿ ಜ್ಞಾನ ಇದೆ ಅಂತೇಳಿ ನನ್ನ ಬಿಟ್ರೆ ಇನ್ನು ಯಾರು ಎಲ್ಲ, ನಾನೇ ದೇವರನ್ನಂತ ಭಾವನೆಯಿಂದ ಮಾತಾಡಿಕೊಳ್ತಾನ. ನನಗೆ ಎಲ್ಲ ಗೊತ್ತು, ನಾನೇ ಜ್ಞಾನಿ, ನನಗೆ ಎಲ್ಲ ಸರ್ವವೂ ಗೊತ್ತು ಅನ್ನಂತ ರೀತಿಯಲ್ಲಿ ಮಾತಾಡಿಕೊಳ್ಳುವುದನ್ನು ನಾವು ಮನುಷ್ಯರನ್ನ ನೋಡ್ತಾ ಇದೀವಿ. ಅದಕ್ಕೆ ಅದೇ ಮನುಷ್ಯರಿಗೆ ಹೇಳ್ತಾನ, ನೀವಾಯ್ತು, ನಿಮಗೆ ಇನ್ನೂ ಬೇರೆ ಯಾರಾದ್ರೂ ದೇವರಿದ್ರೆ ಅವರನ್ನು ಕರೆ ತಗೊಂಬರ್ರಿ, ನನ್ನ ಮುಂದೆ ನಿಂದ್ರಿಸ್ರಿ, ಹಿಂದೆ ಆಗಿರ್ತಕ್ಕಂಥ ವಿಷಯಗಳನ್ನು ಹೇಳಲಿ ನೋಡೋಣ. ಏನು ಒಂದು ಕೇಳ್ತಾನೆ ಪ್ರಶ್ನೆ, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ವಿಧಾನವನ್ನು ಬೈಬಲ್ ಅಲ್ಲಿ ಬಿಟ್ರೆ ಮತ್ತೆ ಯಾವ ಗ್ರಂಥದಲ್ಲಿ ಕೂಡ ಸರಿಯಾದಂತ ಆಧಾರಗಳು, ಎವಿಡೆನ್ಸ್ ಇಲ್ಲ ಪ್ರಿಯರೇ. ಭೂಮಿನ ಸೃಷ್ಟಿ ಮಾಡಿದ್ದು, ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದು, ಆಕಾಶವನ್ನು ಸೃಷ್ಟಿ ಮಾಡಿದ್ದು, ಗಾಳಿ, ನೀರು, ಬೆಂಕಿ, ಅವಿಯನ್ನು ಸೃಷ್ಟಿ ಮಾಡಿದ್ದು, ಎಲ್ಲ ಸೃಷ್ಟಿ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ವಿವರಣೆ ಕೊಟ್ಟಿರ್ತಕ್ಕಂಥ ಪುಸ್ತಕ ಯಾವುದು ಅಂತಂದ್ರೆ ಬೈಬಲ್. ಬೈಬಲ್ ಬಿಟ್ರೆ ಬೇರೆ ಯಾವ ಗ್ರಂಥವೂ ಕೂಡ ಸರಿಯಾದಂತ ಎವಿಡೆನ್ಸ್ ಕೊಟ್ಟಿಲ್ಲ. ಅದಕ್ಕೆ ಏನಾದ್ರೂ ಸಾಕ್ಷ್ಯಾಧಾರಗಳು ನಿಮ್ಮಲ್ಲಿ ಇದ್ರೆ ತಗೊಂಬರ್ರಿ ಅಂತ ದೇವರು ಇಲ್ಲಿ ಕೇಳ್ತಾ ಇದ್ದಾನೆ, ಪ್ರಶ್ನೆ ಮಾಡ್ತಾ ಇದ್ದಾನೆ. ದೇವರು ತಾನಾಗೆ ತಾನು ಚಾಲೆಂಜ್ ಮಾಡ್ತಾ ಇದ್ದಾನೆ. ನಿಮ್ಮಲ್ಲಿ ಅಂತವ್ರು ಯಾರಾದ್ರೂ ಇದ್ದೇವೆ, ಮಹಾಜ್ಞಾನಿಗಳನ್ಸಕ್ಕಂಥವ್ರು ಅಥವಾ ದೇವರುಗಳನ್ಸ್ಕೊಳ್ತಕ್ಕಂಥವ್ರು, ನೀವ್ ಏನ್ ಸೃಷ್ಟಿ ಮಾಡಿಕೊಂಡಿರಲ್ಲ, ಕೋಟಾನುಕೋಟಿ ದೇವರು ಇದಾರ ಅಂತೇಳಿ ಆ ದೇವರುಗಳಲ್ಲಿ ಯಾರಾದ್ರೂ ಒಬ್ರು ಮುಂದೆ ಬಂದು ಮಾತಾಡ್ಲಿ, ನಾನು ಈ ರೀತಿಯಾಗಿ ಮಾಡಿದ್ದೇನೆ, ಇದನ್ನು ಸೃಷ್ಟಿ ಮಾಡಿದ್ದೇನೆ, ಇದನ್ನು ನಾನು ಕಂಡಿದ್ದೇನೆ, ಇದು ನನ್ನ ಕೈಯಿಂದ ಉಂಟಾಗಿದೆ ಅಂತೇಳಿ ಯಾರಾದ್ರೂ ಸಾಕ್ಷಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ವಶಕ್ತನಾದಂತ ದೇವರು ಇಷ್ಟು ಬಹಿರಂಗವಾಗಿ ನಿರ್ಭಯವಾಗಿ ಚಾಲೆಂಜ್ ಮಾಡ್ತಾ ಇದ್ದಾನಂತಂದ್ರೆ ಈ ಸೃಷ್ಟಿಯಲ್ಲಿ ಆತನನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ದೇವರುಗಳಂತಕ್ಕಂಥವ್ರು ಆತನನ್ನ ಬಿಟ್ರೆ ಸರ್ವಜ್ಞಾನಿ ಇನ್ನು ಯಾರು ಇಲ್ಲ. ಅಂತ ಜ್ಞಾನಿ ಉಳ್ಳ ದೇವರು ನಮಗೇನೋ ಕಲಿಸಿಕೊಟ್ಟಿಲ್ಲ, ನಮಗೇನೋ ಮಾಡಿಲ್ಲ ಅಂತೇಳಿ ಅಸಲು ಮನುಷ್ಯನ ಸೃಷ್ಟಿ ಮಾಡಿ ನೆಲದ ಮೇಲೆ ಬಿಟ್ಟಿದ್ದಾನೆ. ಅವನಿಗೆ ಕಲಿಸಿಕೊಡ್ತಕ್ಕಂಥ ಕೆಲಸ ಏನೋ ಕೆಲಸ ಇಲ್ಲ, ಅವನಾಗೆ ಕಲಿತುಕೊಂಡಿದ್ದಾನೆ. ಇವತ್ತು ಮನುಷ್ಯ ಇಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಕಾರಣ ಅವನು ಸ್ವಶಕ್ತಿಯಿಂದ, ಸ್ವಬುದ್ಧಿಯಿಂದ ಬೆಳೆದಿದ್ದಾನೆ ಅಂತಕ್ಕಂಥ ಮಾತುಗಳು ನಾವು ಸಮಾಜದಲ್ಲಿ ನೋಡ್ತೀವ್ರಿ. ಹೌದಾ? ದೇವ್ರು ಏನ್ ಕಲಿಸ್ಕೊಟ್ಟಿಲ್ವಾ? ಮೊದಲನೇ ಮಾನವನಿಗೆ ದೇವ್ರು ಏನ್ ಕಲಿಸ್ಕೊಟ್ಟಿಲ್ವಾ ಹೇಳಿ? ಕೊಟ್ಟಿದ್ದಾರೆ. ಮಾತಾಡ್ಬಾರ್ದು ಅಂತ ಹೇಳಿ ಮಧ್ಯದಲ್ಲಿ. ದೇವರು ಏನ್ ಕಲಿಸ್ಕೊಟ್ಟಿದ್ದಾನೆ? ಮೊದಲನೇ ಮಾನವನನ್ನು ಹಂಗೆ ಬಿಟ್ಟಿದ್ದಾನ, ಅವನಿಗೆ ಏನಾದ್ರು ಕಲಿಸ್ಕೊಟ್ಟಿದ್ದಾನ ಅಂತ ಹೇಳಿ ನಾವು ಆಲೋಚನೆ ಮಾಡಿದಾಗ ಬೈಬಲ್ ಅಂತ ಹೇಳೋಣ ಪ್ರಿಯರೇ. ಮತ್ತ ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ. ಮನುಷ್ಯರು ಮಾತಾಡ್ಬೇಕಂದ್ರೆ ಎವಿಡೆನ್ಸ್ ಇಲ್ಲದೆ ಮಾತಾಡ್ತಿರ್ತಾರ, ಬುದ್ಧಿಹೀನರಾಗಿ ಮಾತಾಡ್ತಿರ್ತಾರ. ನಾವೇನೋ ಮಹಾ ದೊಡ್ಡ ಜ್ಞಾನಿಗಳಂತೇಳಿ ನಾವು ಏನೋ ಡಿಗ್ರಿಗಳು ತಗೊಂಡಿವಿ ಅಂತ ಹೇಳಿ ಏನೋ ಮಾತಾಡ್ತಿರ್ತಾರ. ಬೈಬಲ್ ಅನ್ನು ಓದೋದಿಲ್ಲ, ಬೈಬಲ್ ಅನ್ನು ಅರ್ಥ ಮಾಡಿಕೊಳ್ಳಲ್ಲ, ಬೈಬಲ್ ಇರ್ತಕ್ಕಂಥ ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ಗಮನಿಸೋದಿಲ್ಲ.
ತನಗೆ ಎಷ್ಟು ಬುದ್ಧಿ ಗೊತ್ತಿರ್ತದ್ರ ಅಷ್ಟು ಮಾತಾಡಿ ಬಿಟ್ಬಿಡ್ತಾನ ಮನುಷ್ಯ. ಅದಕ್ಕೆ ಈ ಅಜ್ಞಾನಿಗಳು ಮಾತಾಡುವಂತ ಮಾತುಗಳಿಗೆ ಸರಿಯಾದಂತ ಉತ್ತರ ಕೊಡುವಂತ ಕ್ರೈಸ್ತರಾಗಿರ್ಬೇಕನ್ನೋದೇ ನನ್ನ ಒಂದು ಉದ್ದೇಶ ಪ್ರಿಯ. ಅದಕ್ಕಾಗಿ ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಯೆಹೋವ ದೇವರು ಆ ಮನುಷ್ಯರನ್ನು ಕರ್ಕೊಂಡು ಹೋಗಿ ಏದೇನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಮೊಟ್ಟ ಮೊದಲನೆಯ ಮನುಷ್ಯನಿಗೆ ಅಗ್ರಿಕಲ್ಚರ್ ಕೆಲಸ ಹಚ್ಚಿಕೊಟ್ಟಿದ್ದಾನ ಪ್ರಿಯರೇ. ಮೊದಲನೇ ಮನುಷ್ಯ ಯಾರು? ಆದಾಮನು. ಆದಾಮನನ್ನು ಸೃಷ್ಟಿ ಮಾಡಿದ ಮೇಲೆ ಏದೇನ್ ತೋಟದಲ್ಲಿ ಅವನಿಗೆ ಒಂದು ಕೆಲಸ ಕೊಟ್ಟಿದ್ದಾನಂತೆ ದೇವರು. ಕೆಲಸ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಕೆಲಸ? ಏನ್ ಕೆಲಸ ಕೊಟ್ಟಿದ್ದಾನೆ? ವ್ಯವಸಾಯಗಾರನಾಗಿ ಆ ತೋಟಕ್ಕೆ ಕಾವಲುಗಾರನಾಗಿರುವುದಕ್ಕಾಗಿ ಅವನಿಗೆ ವ್ಯವಸಾಯ ಕಲಿಸ್ಕೊಟ್ಟಿದ್ದಾನಂತ ಪ್ರಿಯರೇ. ಈಗ ಈ ಕೆಲಸ ನೀನು ಮಾಡಬೇಕು, ವ್ಯವಸಾಯ ಮಾಡಬೇಕು, ಈ ತೋಟಕ್ಕೆ ನೀರಿಡಬೇಕು, ಇದನ್ನ ಹಸನ ಮಾಡಬೇಕು, ಇದನ್ನು ನೀನು ಬೆಳೆಸಬೇಕು, ಇದನ್ನು ನೀನು ಕಾಯಬೇಕಾಗಿದೆ ಅಂತ ಹೇಳಿ ದೇವರು ಕೆಲಸ ಕೊಟ್ಟು ಕೆಲಸ ಮಾಡಂತೇಳಿ ಕೆಲಸಗಾರನಾಗಿ ಮಾಡಿದಾನೆ ಹೊರತು ಸೋಮಾರಿಯಾಗಿ ತಿಂದು ತಿರುಗಂತೇಳಿ ಹೇಳಿಲ್ಲ ದೇವರು. ಏನೇನ್ ತೋಟ ಇದೆ, ಬೇಕಾದಷ್ಟು ಹಣ್ಣುಗಳಿದಾವೆ, ಬೇಕಾದಷ್ಟು ರುಚಿಕರವಾದಂತ ಪದಾರ್ಥಗಳೆಲ್ಲವನ್ನು ಮಾಡಿಟ್ಟಿದ್ದಾನೆ ದೇವರು. ಆದರೂ ಆ ತೋಟದಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತ ಆದಾಮನು? ವ್ಯವಸಾಯ ಮಾಡಬೇಕಾಗಿದೆ. ವ್ಯವಸಾಯ ಮೊಟ್ಟ ಮೊದಲನೇ ಮನುಷ್ಯನಿಗೆ ಏನು ಕೆಲಸ ಕೊಟ್ಟಿದ್ದಾನೆ? ಏನು ಕೆಲಸ ಹಚ್ಚಿದ್ದಾನೆ? ವ್ಯವಸಾಯ ಮಾಡುವುದಕ್ಕಾಗಿ. ಇಗೋ ನಾನು ನದಿಗಳನ್ನು ಸೃಷ್ಟಿ ಮಾಡುತ್ತೇನೆ, ನದಿಗಳ ಮುಖಾಂತರ ಬಂದಿರತಕ್ಕಂಥ ನೀರನ್ನು ತೆಗೆದು ಈ ತೋಟವನ್ನು ನೆನೆಸಿ ಈ ತೋಟದಲ್ಲಿ ಗಿಡಗಳನ್ನ ಸುತ್ತಮುತ್ತಲು ಹಸನ ಮಾಡಿ ಗಿಡಗಳ ಅಭಿವೃದ್ಧಿ ಹೊಂದುವುದಕ್ಕೆ, ಬೆಳೆಯುವುದಕ್ಕೆ ನೀನು ಕಷ್ಟಪಟ್ಟು ಕೆಲಸ ಮಾಡ್ಬೇಕಂತೇಳಿ ಮೊಟ್ಟ ಮೊದಲನೇದಾಗಿ ದೇವರು ವ್ಯವಸಾಯಗಾರನಾಗಿ ಮಾಡಿಟ್ಟಿದ್ದಾನೆ ತೋಟದಲ್ಲಿ. ಆದಾಮನಿಗೆ ಆ ಕೆಲಸ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅವ್ರ ಮಗನಿಗೆ ಏನ್ ಮಾಡಿದ್ದಾನೆ? 4ನೇ ಅಧ್ಯಾಯ. ಅವ್ರ ಮಗನಿಗೆ ಏನ್ ಮಾಡಿದ್ದಾನೆ ನೋಡ್ರಿ ಪ್ರಿಯರೇ. ಆದಿಕಾಂಡ 4ನೇ ಅಧ್ಯಾಯ 2ನೇ ವಚನದಿಂದ 5ನೇ ವಚನದವರೆಗೆ 3 ವಚನ ಓದೋಣ. ತರುವಾಯ ಅವನು ತಮ್ಮನಾದ ಏಬೇಲನು ಎತ್ತಳು, ಏಬೇಲನು ಕುರಿ ಕಾಯುವವನಾದನು, ಕಯೇನನು ವ್ಯವಸಾಯ ಮಾಡುವವನಾದನು. ಏದೇನ್ ತೋಟದಿಂದ ಬಿಟ್ಟು ಬಂದ ಮೇಲೆ, ಏದೇನ್ ತೋಟದಲ್ಲಿ ಆದಾಮವ್ವ ಇಬ್ಬರು ತಪ್ಪು ಮಾಡಿದರು. ಆ ತಪ್ಪು ಮಾಡಿದದಕ್ಕೆ ಅವರಿಗೆ ಚರ್ಮದ ಹೊದಿಕೆಯನ್ನು ಹೊದಿಸಿ ಆ ತೋಟವನ್ನು ಬಿಡಿಸಿ ಹೊರಗೆ ಕಳಿಸಿದ. ಈಗ ಅವರಿಗೆ ಗಂಡು ಹೆಣ್ಣು ಮಕ್ಕಳು ಆದ್ರವರಿಗೆ. ಅವರ ಮಕ್ಕಳಲ್ಲಿ ಪ್ರಥಮ ಮಗನು ಯಾರು? ಕಯೇನನು. ಅವನು ಏನ್ ಕೆಲಸ ಮಾಡ್ತಾ ಇದ್ದಾನೆ? ವ್ಯವಸಾಯಗಾರನು. 2ನೇ ಮಗ ಏನ್ ಕೆಲಸ ಮಾಡ್ತಾ ಇದ್ದಾನೆ? ಕುರಿ ಕಾಯುವವನು ಆದನು. ಅಂದ್ರೆ ದೇವರು ಮೊಟ್ಟ ಮೊದಲನೇದಿಂದಲೇ ಕೆಲಸವನ್ನು ಯಾವ ರೀತಿ ಮಾಡ್ಬೇಕು ಅಂತೇಳಿ ಕೆಲಸ ಒಪ್ಪಿಸ್ತಾ ಇದ್ದಾನೆ ಅವರಿಗೆ. ಕೆಲಸ ಕಲಿಸಿಕೊಟ್ಟಿಲ್ಲ, ಬದುಕು ಕೊಟ್ಟಾನ, ಬದುಕುವುದು ಹೆಂಗ ಕಲಿಸಿಕೊಟ್ಟಿಲ್ಲ ಅಂತ ಮಾತಾಡುವುದು ಎಷ್ಟರ ಮಟ್ಟಿಗೆ ಕರೆಕ್ಟ್? ಒಂದ್ಸಲ ಆಲೋಚನೆ ಮಾಡ್ರಿ ಪ್ರಿಯರೇ. ಬದುಕೇ ಕಲಿಸಿಲ್ಲ ದೇವರು. ಮನುಷ್ಯರನ್ನ ಮಾಡ್ಯಾನ, ಬಿಟ್ಬಿಟ್ಟಾನ, ಆಯ್ತು. ಅವ್ರು ಪಾಪ ಮಾಡಿದ್ರಂತೆ, ಅವ್ರು ಏದೇನ್ ದೊಡ್ಡದು ಹೊತ್ತು ಓಡಿಸ್ಬಿಟ್ನಂತೆ, ಅವ್ರು ಹೆಂಗ್ ಬದುಕ್ತಾರೆ, ಏನ್ ಮಾಡ್ತಾರೆ, ಅವ್ರಿಗೆ ಅವ್ರ ಬಗ್ಗೆ ಕಾಳಜಿನೇ ಇಲ್ಲ ದೇವ್ರಿಗೆ ಅಂತೇಳಿ ದೇವ್ರ ಬಗ್ಗೆ ಅಜ್ಞಾನಿಗಳ ತರ ಮಾತಾಡಬಾರ್ದು. ದೇವ್ರು ಏನ್ ಮಾಡಿದಾನೆ, ಮೊಟ್ಟ ಮೊದಲನೇ ಮನುಷ್ಯನಿಗೆ ಏನ್ ಕಲಿಸಿಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಆಲೋಚನೆ ಮಾಡ್ಬೇಕು. ಆಮೇಲೆ ಆತನ ಮಕ್ಕಳಿಗೆ ಏನ್ ಕಲಿಸಿಕೊಟ್ಟಿದ್ದಾನೆ ದೇವ್ರ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡ್ಬೇಕು. ಎರಡನೇ ಮನುಷ್ಯ ಆದಾಮ ಆದ ಮೇಲೆ ಅವನ ಮಗನಾಗಿರತಕ್ಕಂಥ ಕಯೇನನು ಏನ್ ಮಾಡ್ತಾ ಇದ್ದಾನೆ? ವ್ಯವಸಾಯಗಾರನು. 5ನೇ ವಚನವನ್ನು ಓದಿಕೊಳ್ಳೋಣ. ವ್ಯವಸಾಯಗಾರನು. ಕಯೇನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಯಾಕಂದ್ರೆ ಇಲ್ಲಿ ತಾನು ಬೆಳೆಸಿದ ಬೆಳೆಯಲ್ಲಿ ವ್ಯವಸಾಯ ಮಾಡಿರ್ತಕ್ಕಂಥ ಅದರಲ್ಲಿ ಕಾಣಿಕೆಯನ್ನು ಕೂಡ ಕೊಡುವಂತ ಜ್ಞಾನ ಕೊಟ್ಟಿದ್ದಾನೆ ದೇವರ ಅವತ್ತವರಿಗೆ. ಕಾಣಿಕೆ ಕೊಡುವಂತ ಪ್ರಜ್ಞಾನ ಎಲ್ಲಿಂದ ಬಂತವರಿಗೆ? ಯಾರು ಕಲಿಸ್ಕೊಟ್ರು? ಆದಾಮು ಅವ್ವಳು ಇಬ್ಬರಿದ್ದಾರೆ, ಅವ್ರ ಮಕ್ಕಳು ಏಬೇಲು ಕಯೇನಿದ್ದಾರೆ. ಮತ್ತೆ ಇವರಿಗೆ ಕಾಣಿಕೆ ಕೊಡಬೇಕು ದೇವರಿಗೆ ಅಂತ ಕಲಿಸಿಕೊಟ್ಟವ್ರು ಯಾರು? ವ್ಯವಸಾಯ ಮಾಡಬೇಕು, ಬೆಳೆಸಬೇಕು, ಅದರಲ್ಲಿ ಸ್ವಲ್ಪ ದೇವರಿಗೆ ಕಾಣಿಕೆಯನ್ನು ಕೊಡಬೇಕನ್ನಂತ ಬುದ್ಧಿ ಜ್ಞಾನ ಕೂಡ ಪ್ರಾರಂಭದ ಮನುಷ್ಯರಿಗೆ ದೇವರು ಕೊಟ್ಟಿದ್ದಾನಂತಂದ ಮೇಲೆ ದೇವರು ಏನು ಕಲಿಸಿಕೊಟ್ಟಿಲ್ಲ ಅನ್ನಂತ ಅಜ್ಞಾನದ ಮಾತು ಇವತ್ತು ಸಮಾಜ ಮಾತಾಡ್ತಾ ಇದೆಯಲ್ಲ. ಸ್ವಲ್ಪ ಅದರ ಆಲೋಚನೆ ಇದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಬೆಳೆಸುವುದು ಮಾತ್ರ ಅಲ್ಲ, ಕುರಿ ಕಾಯುವುದು ಮಾತ್ರ ಅಲ್ಲ,
ನಾವು ದೇವರಿಗೆ ಕೊಡಬೇಕು ಅನ್ನಂತ ಮನೋಭಾವನೆಗಳು ಅವರಲ್ಲಿ ಸೃಷ್ಟಿ ಮಾಡಿದಾನೆ ದೇವರು. ಒಳ್ಳೆ ಆಲೋಚನೆಗಳನ್ನು ಕೊಟ್ಟಿದ್ದಾನೆ. ಇದು ನಾವು ದೇವರಿಗೆ ಕೊಡಬೇಕು, ಈ ಕಾಣಿಕೆ ಕೊಡಬೇಕು, ನಮ್ಮ ಬೆಳೆಯಲ್ಲಿ ಸ್ವಲ್ಪ ದೇವರಿಗೆ ಸಮರ್ಪಿಸಿಕೊಳ್ಳಬೇಕು ಅನ್ನಂತ ಮನಸ್ಸನ್ನು ಕೂಡ ದೇವರು ಕೊಟ್ಟಿದ್ದಾನೆ ನೋಡ್ರಿ ಪ್ರಿಯರೇ. ವ್ಯವಸಾಯ ಹೆಂಗ್ ಮಾಡ್ಬೇಕು? ವ್ಯವಸಾಯ 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 ಅಂತಾರೆ. ವ್ಯವಸಾಯ ಹೆಂಗ ಮಾಡ್ಬೇಕು ಅಂತಕ್ಕಂಥದ್ದನ್ನು, ಯಾವ ರೀತಿ ಬಿತ್ತಬೇಕು, ಯಾವ ಬೀಜ ಯಾವ ಕಾಲದಲ್ಲಿ ಬಿತ್ತಬೇಕಂತ ಬಿತ್ತನೆ ಕಲಿಸಿಕೊಟ್ಟಿರ್ತಕ್ಕಂಥ ದೇವರನ್ನು ನಾವು ನೋಡ್ತಾ ಇದೀವಿ ಪ್ರಿಯರೇ. ಒಂದ್ಸಲ ನೀವು ಬೈಬಲ್ ಅಂತ ತಿರುಗಿ ಹಾಕ್ರಿ ಪ್ರಿಯರೇ. ಯೆಶಾಯನು ಬರೆದ ಗ್ರಂಥ 28ನೇ ಅಧ್ಯಾಯ. ಯೆಶಾಯನು ಬರೆದ ಗ್ರಂಥ 28ನೇ ಅಧ್ಯಾಯ. ತೆಗಿಬೇಕು, ಎಲ್ಲರೂ ಬೈಬಲ್ ತೆಗಿಬೇಕು. ಯಾಕಂದ್ರೆ ಸುಮ್ಮನೆ ನೋಡಿ ಕುಂದ್ರಂತದ್ದಲ್ಲ ಇದು. ಆಶ್ಚರ್ಯಕರವಾಗಿ ದೇವರು ನಮಗೆ ಉಪದೇಶ ಮಾಡಿರ್ತಕ್ಕಂಥ ಉಪದೇಶವನ್ನ ನಾವು ಕೇಳಬೇಕಾಗಿದೆ ಪ್ರಿಯರೇ. 28ನೇ ಅಧ್ಯಾಯ 23ನೇ ವಚನದಿಂದ ಕೆಲವು ವಚನಗಳು ಓದ್ಕೊಳ್ಳೋಣ ಪ್ರಿಯರೇ. ನನ್ನ ಧ್ವನಿಗೆ ಕಿವಿಗೊಟ್ಟು ಕೇಳಿರಿ, ನನ್ನ ಮಾತಿಗೆ ಗಮನವಿಟ್ಟು ಆಲಿಸಿರಿ. ಬಿತ್ತನೆಗಾಗಿ ಉಳುವವನು ಸದಾ ಉಳುತ್ತಿರುವನು, ಮಣ್ಣನ್ನು ಕೀಳು ಮೇಳು ಮಾಡುತ್ತಾ ಕುಂಟೆ ಹೊಡೆಯುವನು ಅಂತೂ ಭೂಮಿಯನ್ನು ಹಸನ ಮಾಡಿದ ಮೇಲೆ ಕರಿಯ ಜೀರಿಗೆಯನ್ನು ಚೆಲ್ಲಿ ಜೀರಿಗೆಯನ್ನು ಬಿತ್ತಿ ಗೋಧಿಯನ್ನು ಸಾಲಾಗಿ ಜವಗೋಧಿಯನ್ನು ತಕ್ಕ ಸ್ಥಳದಲ್ಲಿಯೂ ಕಡಲೆಯನ್ನು ಅಂಚಿನಲ್ಲಿಯೂ ಹಾಕುವವನಲ್ಲವೇ? ಏನಂತೆ? ಮತ್ತೊಂದ್ಸಲ ಓದೋಣ. ಅಂತೂ ಭೂಮಿಯನ್ನು ಹಸನ ಮಾಡಿ ಮೇಲೆ ಕರಿಯ ಜೀರಿಗೆಯನ್ನು ಚೆಲ್ಲಿ ಜೀರಿಗೆಯನ್ನು ಬಿತ್ತಿ ಗೋಧಿಯನ್ನು ಸಾಲಾಗಿಯೂ ಜವಗೋಧಿಯನ್ನು ತಕ್ಕ ಸ್ಥಳದಲ್ಲಿಯೂ ಕಡಲೆಯನ್ನು ಅಂಚಿನಲ್ಲಿಯೂ ಹಾಕುವವನಲ್ಲಿ ಅವನ ದೇವರು ಇದನ್ನೆಲ್ಲ ಅವನಿಗೆ ಸರಿಯಾಗಿ ಕಲಿಸಿ ತಿದ್ದುತ್ತಿದ್ದಾನೆ. ಯಾವ ಬೀಜ ಯಾವ ಕಾಲದಲ್ಲಿ ಬಿತ್ತಬೇಕೋ ಕಲಿಸಿಕೊಟ್ಟಿದ್ದಾನಂತೆ. ಯಾವ ಬೀಜ ಯಾವ ನೆಲದ ಮೇಲೆ ಬಿತ್ತಬೇಕು ಅನ್ನೋದು ಕಲಿಸಿಕೊಟ್ಟಿದ್ದಾನಂತೆ. ಅಬ್ಬಾ, ಬೀಜ ಇದಾವ ಅನ್ನೋದು ಗೊತ್ತು ನಿನಗೆ. ಆ ಬೀಜ ಯಾವ ನೆಲದಲ್ಲಿ ಬಿತ್ತಬೇಕು, ಗೋಧಿ ಯಾವ ನೆಲದಲ್ಲಿ ಬಿತ್ತಬೇಕು, ಶೇಂಗಾ ಕಡಲೆ ಯಾವ ನೆಲದಲ್ಲಿ ಬಿತ್ತಬೇಕು, ಭತ್ತ ಯಾವ ನೆಲದಲ್ಲಿ ಬಿತ್ತಬೇಕು, ಜೋಳ ಯಾವ ನೆಲದಲ್ಲಿ ಯಾವ ಕಾಲದಲ್ಲಿ ಬಿತ್ತಬೇಕು, ತಕ್ಕ ಕಾಲದಲ್ಲಿ ಯಾವ ಕಾಳ ಬಿತ್ತಬೇಕಂತಕ್ಕಂತ ವಿಷಯವನ್ನು ದೇವರು ಕಲಿಸಿಕೊಡ್ತಾ ಇದ್ದಾರಂತಂದ್ರೆ ಆಲೋಚನೆ ಮಾಡ್ಬೇಕಾಗಿದೆ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ದೇವರು ಏನ್ ಕಲಿಸ್ಕೊಟ್ಟಿಲ್ವಾ? ಇಲ್ಲಿ ಹೇಳ್ತಾ ಇದ್ದಾನೆ, ಅವನ ದೇವರು ಇದನ್ನು ಅವನಿಗೆ ಕಲಿಸಿ ತಿದ್ದುತ್ತಿದ್ದಾನೆ ಅಂತ. ಮಗನೇ ಈ ಬೀಜ ಇಲ್ಲಿ ಬಿತ್ತು, ಎರೆ ನೆಲದಲ್ಲಿ ಈ ಬೀಜ ಬಿತ್ತು, ಕೆಂಪು ನೆಲದಲ್ಲಿ ಈ ಬೀಜ ಬಿತ್ತು, ಮಳೆಗಾಲಕ್ಕೆ ಈ ಬೀಜ ಬಿತ್ತು, ಚಳಿಗಾಲದಲ್ಲಿ ಇದನ್ನೇ ಬಿತ್ತಬೇಕು ನೀನು, ಬೇಸಿಗೆಯಲ್ಲಿ ಇದನ್ನೇ ಬಿತ್ತಬೇಕು ನೀನು. ನಾವು ಹಳ್ಳಿಯಲ್ಲಿ ನೋಡಿದಾಗ ಬಯಲ್ಭೂಮಿ ಎರೆ ನೆಲದಲ್ಲಿ ನೋಡುವಾಗ ಜೋಳ ಬಿತ್ತುತ್ತಾರ, ಉದ್ದಕ ಜೋಳ ಬಿತ್ತುತ್ತಾರ. ಅದ್ರಲ್ಲಿ ಅಲ್ಲಲ್ಲಿ ತೊಗರಿ ಬೇಳೆ ಅಥವಾ ಕಡ್ಲೆ ಬೇಳೆ ಅಥವಾ ಇಲ್ಲದ್ರೆ ಇವು ಅಲಸಂದಿ ಮತ್ತು ಹೆಸರು ಬೇಳೆ ಅಂತಕ್ಕಂಥವನ್ನು ಸಾಲಲ್ಲಿ ಹಾಕ್ತಿರ್ತಾರ. ಕುಸುಬು ಎಣ್ಣೆ ಅಂತಾರಲ್ಲ, ಕುಸುಬು ಬೆಳ್ಳಗಿರ್ತಾವ ಕುಸುಬು, ಆ ಕುಸುಬುನು ಅದೇ ಸಾಲಿನಲ್ಲಿ ಬಿತ್ತಿರ್ತಾರ. ಅಂಚುಗಳಲ್ಲಿ ಕೆಲವು ಪದಾರ್ಥಗಳು ಬೇರೆ, ಜೀರಿಗೆ, ಕರೆ ಜೀರಿಗೆ ಮತ್ತೆ ಜವಗೋಧಿ ಅಂತಕ್ಕಂಥ ಅಂಚು ಒಂದು 4-5 ಲೈನ್ಗಳಲ್ಲಿ ಆ ಅಂಚುಗಳಲ್ಲಿ ಬೇರೆ ಬೀಜವನ್ನು ಬಿತ್ತುವುದನ್ನು ನಾವು ನೋಡ್ತೀವಿ. ಇದೆಲ್ಲ ಯಾರು ಕಲಿಸಿಕೊಟ್ಟಿದ್ದಾರೆ ಅಂತಂದ್ರೆ ದೇವರು ಕಲಿಸಿಕೊಡ್ತಾ ಇದ್ದಾನೆ ಅಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ದೇವರು ಕಲಿಸಿಕೊಡ್ತಾ ಇದ್ದಾನೆ, ದೇವರೇ ಅವನಿಗೆ ಇದನ್ನು ಹೇಳ್ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ನೋಡ್ರಿ ಪ್ರಿಯರೇ. 27ನೇ ವಚನದಲ್ಲಿ 26ನೇ ವಚನ 26, ಅವನ ದೇವರು ಇದನ್ನೆಲ್ಲ ಅವನಿಗೆ ಸರಿಯಾಗಿ ಕಲಿಸಿ ತಿದ್ದುತ್ತಾನೆ. ಆದ ಕಾರಣ ಅವನು ಕರಿಯ ಜೀರಿಗೆಯನ್ನು ಒಕ್ಕುವುದು ಅಲಿವೆಯಿಂದಲ್ಲ, ಕೋಲಿನಿಂದಲೇ ಜೀರಿಗೆಯನ್ನು ಒಕ್ಕುವುದು, ಕಾಣದ ಗುಂಡಿನಿಂದಲ್ಲ, ದೊಣ್ಣೆಯಿಂದಲೇ ಗೋಧಿಯನ್ನು ಕಾಳನ್ನು ನುಚ್ಚು ಮಾಡುವನು. ತನ್ನ ಕುದುರೆಗಳನ್ನು ಹೊಡೆಯುತ್ತಾ ಗುಂಡನ್ನು ಗಿರ್ರನೆ ಉರುಳಿಸುತ್ತಾ ಯಾವಾಗಲೂ ಒತ್ತುತ್ತಿರುವುದಿಲ್ಲ, ನುಚ್ಚು ಮಾಡುವನು. ಈ ವಿವೇಕವು ಸಹ ಅತಿಶಯ ಆಲೋಚನಾ ಪರನು ಸುಜ್ಞಾನ ಶ್ರೇಷ್ಠನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನಿಂದಲೇ ಉಂಟಾಯಿತು. ಹಣ ಹೆಂಗ್ ತುಳಿಸ್ಬೇಕು,
ಜೀರಿಗೆ ಗಿಡದಲ್ಲಿ ಇರ್ತಕ್ಕಂಥ ಈ ಜೀರಿಗೆಗಳನ್ನು, ಸಾಸಿವೆಗಳನ್ನು ಇವನ್ನ ಹೆಂಗ ನಾವು ಉದುರಿಸ್ಕೊಳ್ಬೇಕು, ಯಾವ್ದ್ರಿಂದ ಉದುರಿಸ್ಕೊಳ್ಬೇಕು? ದೊಣ್ಣೆ ತಗೋಬೇಕಂತ, ಕಟ್ಟಿಗೆ ತಗೋಬೇಕಂತ. ಕಟ್ಟಿಗೆಯಿಂದ ಮಾತ್ರ ಅದನ್ನು ಉದುರಿಸಂತೆ. ಅದ್ರ ಮೇಲೆ ಟ್ರಾಕ್ಟರ್ ಓಡಾಡಿಸಿದ್ರೆ ನಡೆಯಲ್ಲ. ಅದ್ರ ಮೇಲೆ ಎತ್ತುಗಳನ್ನು, ಕುದುರೆಗಳನ್ನು ತಿರುಗಿಸಿದ್ರೆ ನಡೆಯಲ್ಲ. ಗೋಧಿಯನ್ನ ಯಾವ ರೀತಿ ಉದುರಿಸ್ಕೊಳ್ತಾನೆ ಅಂದ್ರೆ ಕಣದಲ್ಲಿ ಇರ್ತಕ್ಕಂಥ ಕಾಳು, ಆ ದಂಟಿಗೆ ಇರ್ತಕ್ಕಂಥ ಗಿಡಕ್ಕೆ, ಆ ಮರಕ್ಕೆ ಇರ್ತಕ್ಕಂಥ ಆ ಕಾಳನ್ನು ಯಾವ ರೀತಿ ಉದುರಿಸಿಕೊಳ್ಳಬೇಕಂತಕ್ಕಂಥದ್ದು ಕೂಡ ದೇವರು ಕಲಿಸಿಕೊಟ್ಟನಂತ. ಸೂರ್ಯಬೇನೆ ಇವತ್ತು ಎಲ್ಲದಕ್ಕೆ ಮಿಷಿನ್ಗಳು ತಂದ್ಕ ನಮ್ಮ ಮನುಷ್ಯನಿಗೆ ಮಿಷಿನ್ ಬಂದ್ಬಿಟ್ಟ ಇವತ್ತು. ಆ ಮಿಷಿನ್ ಕೂಡ ಹೆಂಗ್ ಬಂದ್ವು ಹೇಳ್ತಾನೆ ಪ್ರಿಯರೇನ. ಆ ಮಿಷನ್ ತಯಾರು ಮಾಡುವಂತ ಜ್ಞಾನ ಯಾರು ಕೊಟ್ರ ಅಂತಕ್ಕಂಥದ್ರ ಮುಂದೆ ಮಾತಾಡೋಣ. ಇವತ್ತು ಜೋಳದ ಮಿಷನ್ ಇದೆ, ನೆಲ್ಲದ ಮಿಷನ್ ಇದೆ, ಹತ್ತಿ ಬಿಡಿಸೋ ಮಿಷನ್ ಇದೆ, ಗೋಧಿ ಉದುರಿಸೋ ಮಿಷನ್ ಇದೆ, ಜೋಳ ತೆಗಿಯೋ ಮಿಷನ್ ಇದೆ, ತೊಗರಿ ತೆಗಿಯೋ ಮಿಷನ್ ಇದೆ. ಹೌದಾ ಇಲ್ವಾ? ಅರೆ ಪೂರ್ವ ಕಾಲದಲ್ಲಿ ದೇವರು ಹೆಂಗ್ ಮಾಡಿ ಅದನ್ನ ನೀವು ತಗೊಳ್ಬೇಕು, ಅದರಿಂದ ಬೇರ್ಪಡಿಸಬೇಕಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ಕರೆ ಜೀರಿಗೆಯನ್ನು ಒಕ್ಕುವುದು ಅಲಿವೆಯಿಂದಲ್ಲ, ಕೋಲಿನಿಂದಲೇ ಜೀರಿಗೆಯನ್ನು ಒಕ್ಕಬೇಕು. ಕೋಲಿಂದನೇ ತೆಗಿಬೇಕದ್ರನ್ನ, ಕೋಲಿಂದನೇ ಹಿಂಗ್ ಹೊಡಿಬೇಕಾದ್ರನ್ನ. ಅದು ಹಿಂಗ್ ಹೊಡೆದ್ರನೇ ಕಾಳು ಉದುರ್ತಾವ. ಆ ಕಾಳವಾಗ ನೀನ್ ಚೀಲದಲ್ಲಿ ತುಂಬ್ಕೋಬೇಕು. ಅದೇಲ್ವಾ? ಅಂದ್ರೆ ಗುಂಡಿನಿಂದಲ್ಲ, ದೊಣ್ಣೆಯಿಂದಲೇ ಗೋಧಿಯ ಕಾಳನ್ನು ನುಚ್ಚು ನುಚ್ಚು ಮಾಡ್ಕೊಳ್ಬೇಕಾಗಿದೆ. ನೀನು ದೊಣ್ಣೆ ತಗೋಬೇಕು. ಅದಕ್ಕನು ಒಂದೊಂದು ವಿಧದಲ್ಲಿ ದೇವರು ಎಷ್ಟು ಅದ್ಭುತವಾಗಿ ವ್ಯವಸಾಯವನ್ನು ಕಲಿಸಿಕೊಡ್ತಾ ಇದ್ದಾನೆ ಮನುಷ್ಯನಿಗೆ. ಇವತ್ತು ವ್ಯವಸಾಯಗಾರರಾಗಿರ್ತಕ್ಕಂಥ ಇವರು ನಾವು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೇವೆ. ವ್ಯವಸಾಯ ಮಾಡೋದರಲ್ಲಿ, ಬೆಳೆಸುವುದರಲ್ಲಿ ಪ್ರಜ್ಞಾವಂತರಾಗಿದ್ದೇವೆ. ನಾವು ಅಗ್ರಿಕಲ್ಚರ್ ನಲ್ಲಿ ನಾವು ಶ್ರೇಷ್ಠರು ನಾವು ಅಂತೇಳಿ ಇವ್ರು ಅನ್ಕೊಳ್ತಾ ಇದಾರಲ್ಲ. ನಿನಗೆ ಬುದ್ಧಿ ಕೊಟ್ಟವನು ಯಾರು ಅಂತಂದ್ರೆ ದೇವರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಬುದ್ಧಿ ಕೊಟ್ಟವನು ದೇವರು. ನೆಲ್ಲು ತಗೋಬೇಕಾದ್ರೆ ಏನ್ ಮಾಡ್ಬೇಕು ಏನ್ರಿ? ನೆಲ್ಲು ತಗೋಬೇಕಾದ್ರೆ ಏನ್ ಮಾಡ್ಬೇಕು? ಗುಂಡು ಹೊರಡಿಸಬೇಕಂತೆ. ಅಥವಾ ನಾವು ಸಣ್ಣವರಿಂದಾಗ ಏನ್ ಮಾಡ್ತಿದ್ರೆ, ಎತ್ತುಗಳನ್ನು, ಕ್ವಾಣಗಳನ್ನು, ಎಮ್ಮೆಗಳಿಗೆ ಮೂತಿಗೆ ಒಂದು ಇದಿಟ್ಟು, ಚಿಕ್ಕ ಇಟ್ಟು ಏನ್ ಮಾಡ್ತಿದ್ರೆ, ಅವ್ರನ್ನ ಕಣದಲ್ಲಿ ತುಳಿಸ್ತಾ ಇದ್ರು. ಅವ್ರ ಮುಖಾಂತರ ತುಳಿಸಿ ನೆಲ್ಲು ಬೇರ್ಪಡಿಸಿಕೊಳ್ತಿದ್ರು. ಅದಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ತಿದ್ರು, ಗುಂಡು ಉರುಳಿಸ್ತಿದ್ರು. ದೊಡ್ಡದು ಗುಂಡು 2 ಎತ್ತಿಗೆ ಕಟ್ಟಿ ಅದನ್ನ ಉರುಳಿಸ್ತಾ ಇದ್ರು. ಈಗ ಟ್ರಾಕ್ಟರ್ ಹೆಂಗೆ ಗಿರ 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 ತಿರುಗ್ತಿತ್ತು ಒಂದು 10-15 ವರ್ಷದ ಕೆಳಗಡೆ. ಈಗೆಲ್ಲ ಮಿಷಿನ್ ಬಂದಿದೆ, ಮಿಷಿನ್ ಕೊಯ್ಕೊಳ್ತದ ಈಗ. ಅದಕ್ಕಿಂತ ಮುಂಚಿತವಾಗಿ ಹೆಂಗಿತ್ತು ಇವ್ರ ಜೀವನ ಅಂತಂದ್ರೆ ಎಲ್ಲ ಒಂದೊಂದಾಗಿ ಎಲ್ಲ ರೀತಿಯಲ್ಲಿ ಕಲಿಸಿಕೊಡ್ತಾ ಇದ್ದಾನೆ. ಯಾವ ಬೆಳೆ ಹೆಂಗ ಬೆಳಿಬೇಕು, ಯಾವ ಬೆಳೆ ಯಾವ ಕಾಲದಲ್ಲಿ ಬೆಳಿಬೇಕಂತಕ್ಕಂಥದ್ದನ್ನು ಪ್ರತಿ ಒಂದನ್ನು ದೇವರು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳು. ಅದಕ್ಕೆ 29ನೇ ವಚನದಲ್ಲಿ ಹೇಳ್ತಾ ಇದ್ದೀವಿ, ಇವು ಸಹ, ಈ ವಿವೇಕವು ಸಹ ಎಲ್ಲಿಂದ ಬಂತು ಮನುಷ್ಯನಿಗೆ ಅಂದ್ರೆ, ಅತಿಶಯ ಆಲೋಚನಾ ಪರನು ಸುಜ್ಞನ ಶ್ರೇಷ್ಠನು ಆಗಿರುವ ಸೇನಾಧೀಶ್ವರನ ಯೆಹೋವನಿಂದಲೇ ಉಂಟಾಯಿತು. ದೇವರಿಂದಲೇ ಇಷ್ಟೆಲ್ಲ ಜ್ಞಾನ ಉಂಟಾಗಿದೆ ಮನುಷ್ಯನಿಗೆ. ಇಷ್ಟು ಜ್ಞಾನ ಬರುವುದಕ್ಕೆ ಕಾರಣ ಯಾರು ಅಂತಂದ್ರೆ ದೇವರು. ಇವತ್ತು ಟೆಕ್ನಾಲಜಿ ಬೆಳೆದಿದೆ ಅಂತ ನೀನ್ ಹೇಳ್ತಾ ಇದಲ್ಲ, ಮೆದುಳಿಗೆ ದೇವರು ಜ್ಞಾನ ಕೊಡದೇ ಇದ್ದರೆ ನೀನು ಇನ್ನೂ ಅಜ್ಞಾನಿಯಾಗಿ ಹುಚ್ಚನಾಗಿ ಭೂಮಿ ಮೇಲೆ ಬದುಕ್ತಾ ಇದ್ದಿ. ಇವತ್ತು ನೀನು ಭೂಮಿ ಮೇಲೆ ನಾನು ಮಹಾಜ್ಞಾನಿ ಅಂತೇಳಿ ಹೇಳ್ಕೊಳ್ತಾ ಇದೆಯಲ್ಲ, ಮಹಾಜ್ಞಾನಿ ಅಂತ ಹೇಳ್ಕೊಳ್ತಾ ಇದೆಯಲ್ಲ, ಆ ಜ್ಞಾನಿ ಆಗೋದಕ್ಕೆ ಕಾರಣ ಯಾರು ಅಂತಂದ್ರೆ ದೇವರು ಅಂತಕ್ಕಂಥದ್ದನ್ನ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಒಂದ್ಸಲ ಆಲೋಚನೆ ಮಾಡೋಣ ಪ್ರಿಯರೇ, ಒಂದ್ಸಲ ಆಲೋಚನೆ ಮಾಡೋಣ. ಆದಿಕಾಂಡ 3ನೇ ಅಧ್ಯಾಯ 21ನೇ ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ಆದಿಕಾಂಡ 3ನೇ ಅಧ್ಯಾಯ 21ನೇ ವಚನ. ಆದಿಕಾಂಡ 3ನೇ ಅಧ್ಯಾಯ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಮತ್ತೆ ಯೆಹೋವ ದೇವರು ಈ ಮನುಷ್ಯರನ್ನು ಒಳ್ಳೆದರ ಕೆಟ್ಟದ್ರ ಸಾಕು ಪ್ರಿಯರೇ. ಚರ್ಮದ ಅಂಗಿ ಮಾಡಿ ಬಟ್ಟೆ ಮಾಡಿ ತೊಡಿಸಿದ್ದು ಕೂಡ ಯಾರು? ನೀನು ಬೆತ್ತಲಾಗಿದ್ದ ಅಂತೇಳಿ ಬೆತ್ತಲ ದೇಹವನ್ನು ಇಟ್ಟುಕೊಂಡು ಎಲೆಗಳನ್ನು ಮುಚ್ಚಿಕೊಂಡೆಲ್ಲ ಅವತ್ತಿನ ದಿನದಲ್ಲಿ ಆದಾಮ ಆ ಬೆತ್ತಲ ದೇಹಕ್ಕೆ ಬಟ್ಟೆ ಕೊಟ್ಟವರು ಯಾರಂತೆ? ದೇವರಂತೆ. ಇವತ್ತು ನಾನು ರೇಷ್ಮೆ ಸೀರೆ ಉಡ್ತೀನಿ, ಕಾಟನ್ ಸೀರೆ ಉಡ್ತೀನಿ,
ಆ ಸಿಲ್ಕ್ ಸೀರೆ ಉಡ್ತೀನಿ, ನಾನು ಆ ಬಟ್ಟೆ, ನನಗೆ ವೆರೈಟಿ ಆಗಿ ಬಟ್ಟೆಗಳು ತಯಾರು ಮಾಡುವಂತ ಜ್ಞಾನ ಮೊಟ್ಟ ಮೊದಲನೇ ಟೇಲರಿಂಗ್ ಮಾಡಿದ್ದು ಯಾರು ಅಂತ ಕೇಳ್ರಿ, ನಾನು ಹೇಳ್ತೇನೆ. ಮೊಟ್ಟ ಮೊದಲನೇದಾಗಿ ಟೇಲರ್ ಯಾರಾದ್ರೆ ದೇವರು. ಚರ್ಮದ ಅಂಗಿಗಳನ್ನು ಅವರಿಗೆ ತೊಡಿಸಿದಂತ ಬಟ್ಟೆ ಡ್ರೆಸ್ಗಳನ್ನು ತರಿಸ್ಕೊಟ್ಟವನ್ ದೇವರು. ಒಂದ್ ವೇಳೆ ಅವತ್ತು ಚರ್ಮದ ಅಂಗಿಗಳನ್ನು ದೇವರು ತೊಡಿಸ್ಲಿಲ್ಲ ಅಂದ್ರೆ ಇವತ್ತಿಗೂ ನೀನು ಬೆತ್ತಲೆಯಾಗಿ ತಿರುಗುತ್ತಿದ್ದೆ ನೀನು. ಇವತ್ತಿಗೂ ಬೆತ್ತಲೆ ನೀನು. ಯಾಕಂದ್ರೆ ದೇವರು ಕೊಟ್ಟಿರುವ ಜ್ಞಾನ ಅದು. ದೇಹಕ್ಕೆ ವಸ್ತ್ರಗಳು ಬೇಕನ್ನಂತ ಬುದ್ಧಿ ಕೊಟ್ಟಿದ್ದು ದೇವರು. ಚರ್ಮದ ಅಂಗಿಯನ್ನು ಉಡಿಸಿದ್ನಂತೆ. ಆಲ್ರೆಡಿ ಇದು ಚರ್ಮ. ಈ ಚರ್ಮ ಮಾನವನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಜಂತುಗಳ ಚರ್ಮವನ್ನು ಒದಿಸಿದವತ್ತು. ನಾನ್ ಟೇಲರ್, ನಾನು ಡಿಸೈನ್ ಹೊಲ್ತೀನಿ, ಸೂಪರ್ ಡಿಸೈನ್ ಹೊಲ್ತೀನಿ ಅಂತ ನೀನ್ ಅನ್ಕೊಳ್ತಿದ್ದೆ. ಮೊದಲು ಡಿಸೈನ್ ಮಾಡಿದ್ದು ದೇವರು, ಟೇಲರಿಂಗ್ ಮಾಡಿದ್ದು ದೇವರು. ಅರ್ಥ ಆಯ್ತಾ? ಅರ್ಥ ಆಗ್ಬೇಕು ಪ್ರಿಯರೇ ನಮಗೆ. ನಾನೇ ಇವತ್ತು ಟೇಲರ್ ಕಲ್ತು ಬಿಟ್ಟಿದ್ದೀನಿ, ಒಳ್ಳೆ ನನಗೆ ಟೇಲರಿಂಗ್ ಕೆಲಸ ಬರ್ತದ ಅಂತ ಹೇಳಿ ನೀನ್ ಇಷ್ಟ ಬಂದಂಗ ನೀನು ಮೈ ಕಾಣಂಗ ಬಟ್ಟೆ ಹೊಲ್ಕೊಂಬ ಹಚ್ಚಿದ್ದಿ. ಮೈ ಕಾಣಲಾರ್ದಂಗ ಬಟ್ಟೆ ತೊಡಿಸಿ ಕಳಿಸಿದ ದೇವರು ಅವತ್ತಿನ ದಿನದಲ್ಲಿ. ಒಂದ್ ವೇಳೆ ಬಟ್ಟೆ ಬೇಕಾಗಿಲ್ಲ ಅನ್ಕೊಂಡಿದ್ರೆ ದೇವರು ನಿನ್ನನ್ನು ಬೆತ್ತಲೆನಾಗೆ ಬಿಟ್ಟು ಬಿಡ್ತಿದ್ದ. ನೀನು ಬೆತ್ತಲೆ ಆಗಿರಬಾರದು, ಬಟ್ಟೆ ಹಾಕೊಳ್ಬೇಕಂತ ಪರಿಜ್ಞಾನ ಕೊಟ್ಟು ದೇವರು ಅವತ್ತಿನ ದಿನದಲ್ಲಿ ಆದಾಮ ಅವಳಿಗೆ ಏನ್ ಕೊಟ್ಟ? ಬಟ್ಟೆ ಕೊಟ್ಟ ಪ್ರಿಯರೇ. ಚರ್ಮದ ಅಂಗಿಗಳನ್ನು ತೊಡಿಸಿ ಅವರ ತೋಟದಿಂದ ಹೊರಕ್ಕೆ ಹಾಕಿದ. ಹೋಗ್ರಿ ನೀವು. ಅವತ್ತಿನಿಂದ ಅವರು ಮಾನ ಮುಚ್ಚಿಕೊಳ್ಳುವುದಕ್ಕಾಗಿ ಅವರು ಬಟ್ಟೆಗಳನ್ನು ಉತ್ಪತ್ತಿ ಮಾಡ್ಕೊಳ್ಳಕ್ಕೆ ಚಾಲು ಮಾಡಿದರು. ಕಾಟನ್ ಬಟ್ಟೆ, ರೇಷ್ಮೆ ಬಟ್ಟೆ, ಸಿಲ್ಕ್ ಬಟ್ಟೆ, ಇನ್ನೂ ಅನೇಕ ವಿಧದಲ್ಲಿ ಬಟ್ಟೆಗಳನ್ನು ತಯಾರು ಮಾಡ್ಕೊಳ್ತಾರೆ. ಈ ಬಟ್ಟೆ ತಯಾರು ಮಾಡುವಂತ ಜ್ಞಾನ ಎಲ್ಲಿಂದ ಬಂತು? ದೇವರು ಕೊಟ್ಟಂತ ಜ್ಞಾನ. ಅರ್ಥ ಆಗಿದೆನಾ? 21ನೇ ವಚನ ಮತ್ತೊಂದ್ಸಲ ಓದ್ಕೊಳ್ರಿ. ಆಗ ದೇವರು ಆದಾಮನಿಗೂ ಚರ್ಮದ ಅಂಗಿಗಳನ್ನು ಉಡಿಸಿ ಮತ್ತು ಯೆಹೋವ ದೇವರು ಈ ಮನುಷ್ಯನ ಒಳ್ಳೆದ್ರ ಕೆಟ್ಟದ್ರ ಅರಿವನ್ನು ಗೊತ್ತಾಗಿದೆ. ಇವತ್ತಿಗೆ ಅವನಿಗೆ ಗೊತ್ತಾಯ್ತು ಅಂತ ಹೇಳಿ ಅವನು ಬಿಟ್ಬಿಟ್ಟ. ಪ್ರಿಯ, ಹೋಗ್ ಮಗನ ಬದುಕು, ನೀನು ಹೋಗು, ಭೂಮಿ ಮೇಲೆ ಬದುಕು. ಬಟ್ಟೆ ಉಡಿಸಿದ್ದು ದೇವರೇ. ಬಟ್ಟೆ ಹಂಗ ಹೊಲ್ಕಬೇಕಂತ ಕಲಿಸಿದ್ದು ದೇವರೇ. ಬಟ್ಟೆನ ತಯಾರು ಮಾಡಿಕೊಳ್ಳುವಂತ ವಿಧಾನವನ್ನು ಕಲಿಸಿದ್ದು ದೇವರೇ. ತೋರಿಸ್ತೇನೆ ಪ್ರಿಯರೇ, ವಚನಗಳು ತೋರಿಸ್ತೇನೆ. ಬೈಬಲ್ ನಲ್ಲಿ ನಿಮ್ಗೆ ಸಾಕಾಗುವಷ್ಟು ವಚನಗಳು ತೋರಿಸ್ತೇನೆ. ಆದ್ರೆ ನನಗೆ ಟೈಮ್ ಆಗಿದೆ ಅಂತ ಯಾರು ಮಾತಾಡ್ಬಾರ್ದು, ಅದು ಕಂಡೀಷನ್. ಎಷ್ಟು ವಚನ ಬೇಕು ಅಷ್ಟು ತೋರ್ಸಕ್ಕೆ ನಾನು ಸಿದ್ಧ ಇದ್ದೇನೆ. ಓಕೆ ಪ್ರಿಯರೇ, ಮತ್ತೊಂದ್ಸಲ ಓದ್ಕೊಳ್ಳೋಣ. ಆದಿಕಾಂಡ ಮುಗಿತಲ್ಲ. ವಿಮೋಚನೆ ಕಾಂಡ. ಹೇಗಿರಿ ಬೈಬಲ್? ವಿಮೋಚನೆ ಕಾಂಡ 35ನೇ ಅಧ್ಯಾಯ. ವಿಮೋಚನೆ ಕಾಂಡ 35ನೇ ಅಧ್ಯಾಯ ತೆಗೆದ್ರಿ ಎಲ್ಲರೂ? 30ನೇ ವಚನದಿಂದ 35ನೇ ವಚನದವರೆಗೂ ಓದ್ಕೊಳ್ಳೋಣ ಪ್ರಿಯರೇ. 35ನೇ ಅಧ್ಯಾಯ 30ನೇ ವಚನದಿಂದ ಓದ್ಕೊಳ್ಳೋಣ. ಮತ್ತೆ ಮೋಶೆಯು ಇಸ್ರಾಯೇಲರಿಗೆ ಹೀಗಂದನು, ವಿಚಿತ್ರವಾದ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ, ಬೆಳ್ಳಿ, ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ, ರತ್ನಗಳನ್ನು ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆಯ ಕೆಲಸವನ್ನು ಮಾಡುವುದಕ್ಕೂ, ಬೇರೆ ಸಹಜವಾದ ಶೃಂಗಾರವಾದ ಕೆಲಸಗಳನ್ನು ಮಾಡುವುದಕ್ಕೂ ಯೆಹೋವನು ಯಹೂದ ಕುಲದವನಾದ ಊರನ ಮೊಮ್ಮಗನು, ಉರಿಯನ ಮಗನು ಆಗಿರುವ ಬೆಚೇಲನೆಂಬುವವನಿಗೆ ಗೊತ್ತಾಗಿ ನೇಮಿಸಿ ಅವನಿಗೆ ದಿವ್ಯ ಆತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯೆ, ವಿವೇಕಗಳನ್ನು, ಸಕಲ ಶಿಲ್ಪಿ ಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದನು. ಯಾವ್ಯಾವ ಕೆಲಸ ಮಾಡಾಕ ಬುದ್ಧಿ ಕೊಟ್ಟನಂತ ಮನುಷ್ಯರಿಗೆ? 30ನೇ ವಚನ. ಯಾವ್ಯಾವ ವಿಚಿತ್ರವಾದ ನಯವಾದ ಕೆಲಸಗಳು ಕಲ್ಪಿಸುವುದಕ್ಕೂ, ಚಿನ್ನ, ಬೆಳ್ಳಿ, ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ. ಚಿನ್ನ ಯಾವ ರೀತಿಯಲ್ಲಿ, ಬಂಗಾರನ್ನ ಯಾವ ರೀತಿಯಲ್ಲಿ ಕಿವಿಗೆ ಹಾಕೋಬೇಕು, ಮೂಗಿನಲ್ಲಿ ಇಟ್ಕೋಬೇಕು, ಕೊಳ್ಳಗ ಹಾಕೋಬೇಕು, ಒಡ್ಡಾಣ ಮಾಡ್ಕೊಳ್ಬೇಕು, ಅಥವಾ ಇನ್ನು ಎಲ್ಲೆಲ್ಲ ಹಾಕೊಳ್ತೀನಿ ನೀನು. ಈ ಬಂಗಾರವನ್ನು ಯಾವ ರೀತಿ ಡಿಸೈನ್ ಮಾಡಿಕೊಳ್ಬೇಕಂತ ದಿವ್ಯ ಜ್ಞಾನ ಕೊಟ್ಟವರು ಯಾರು? ಏನಂತೀರಿ ಇವನ್ನ? ಅಕ್ಸಾಲಿಗೇನಂದ್ರೆ ಬಂಗಾರ ಮಾಡೋರ್ನ ಏನಂತೀರಿ? ಯಾರಾದ್ರೂ ಮಾತಾಡಿ.
ಅಕ್ಷಾಳ್ರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟವರು ಯಾರಂತ? ದೇವರು. ಯೂದಾಯ ಕುಲದವನು. ಓದೋಣ ಮಾತನ್ನ ಓದೋಣ. ಯಾರಿಗೆ ಕೊಟ್ಟರಂತ ನೋಡ್ರಿ ಪ್ರಿಯರೇ. ಕೆಲಸ ಮಾಡುದು. ಯೂದಾ ಕುಲದವನಾದ ಊರನ ಮೊಮ್ಮಗನು ಉರಿಯ ಮಗನಾಗಿರುವ ಬೆಚೇಲನೆಂಬವನಿಗೆ ಗೊತ್ತಾಗಿ ನೇಮಿಸಿ ಅವನಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯೆ ವಿವೇಕಗಳನ್ನು ಸಕಲ ಶಿಲ್ಪಿ ಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದಾನೆ. ಅದಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ ಅವನಿಗೂ ದಾನ್ ಕುಲದ ಐಸಾಕನ ಮಗನಾದ ಓಹುಯಿಲಿಯ ಮಗನೇ ಎಂಬವನಿಗೆ ವರ ಕೊಟ್ಟಿದ್ದಾನೆ. ಶಿಲ್ಪಿಗಳು ಚಮತ್ಕಾರದ ಕೆಲಸ ಕಲ್ಪಿಸುವುದು, ನೀಲಿ ಧೂಮ್ರ ರಕ್ತವರ್ಣದ ದಾರದಿಂದಲೂ ನಾರು ಬಟ್ಟೆಯಿಂದಲೂ ಬುಟ್ಟಿದಾರಿ ಕೆಲಸ ಮಾಡುವವರು, ನೇಯುವರು ಅಂತೂ ಎಲ್ಲಾ ಕಸುಬುದಾರರು ನಡೆಸುವ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಮಾಡುವುದಕ್ಕೂ ಯೆಹೋವನು ಅವರಿಗೆ ಜ್ಞಾನವನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದಾನೆ. ಸಂಪೂರ್ಣವಾದ ಜ್ಞಾನ ಯಾರು ಕೊಟ್ಟಿದ್ದಾರೆ ಅಂದ್ರೆ, ಇವತ್ತು ಭೂಮಿ ಮೇಲೆ ಇಷ್ಟು ಕೆಲಸಗಾರರಿದಾರಲ್ಲ, ಮೇಷರಿದ್ದಾರೆ, ಬಟ್ಟೆ ತಯಾರು ಮಾಡುವಂತವ್ರಿದ್ದಾರೆ, ಬಂಗಾರದಿಂದ ತಯಾರು ಮಾಡೋರಿದ್ದಾರೆ, ಬೆಳ್ಳಿಯಿಂದ ಮತ್ತು ಸಾಮಾನುಗಳನ್ನು ತಯಾರು ಮಾಡೋರಿದ್ದಾರೆ, ಮತ್ತು ಕೆಲವು ಏನು ತಾಮ್ರದಿಂದ, ಹೌದಾ ಇಲ್ವಾ, ಕೊಡಗಳನ್ನು, ಚೊಂಬು, ಪ್ಲೇಟು, ಇವೆಲ್ಲ ಕೂಡ ಇವತ್ತು ನೀನು ಊಟ ಮಾಡೋ ಪ್ಲೇಟ್ ಇಂದ ಮೊದಲುಕೊಂಡು ಚಾಯ್ ಕೂಡ ಗ್ಲಾಸ್ ವರೆಗೂ ಕೂಡ ಪ್ರತಿಯೊಂದು ಇವತ್ತು ವಸ್ತುಗಳು ಏನು ಸಾಮಗ್ರಿಗಳು ತಯಾರಾಗ್ತಾ ಇದಾವಲ್ಲ, ಇವೆಲ್ಲವೂ ಕೂಡ ತಯಾರಾಗುವುದಕ್ಕಾಗಿ ಜ್ಞಾನ ಕೊಟ್ಟವರು ಯಾರಂತಂದ್ರೆ ದೇವರು ಈ ಜ್ಞಾನ ಕೊಟ್ಟಿದ್ದಾನಂತೆ. ಈ ಬಟ್ಟೆ ತಯಾರು ಮಾಡುವುದಕ್ಕಾಗಿ ದೇವರು ಜ್ಞಾನ ಕೊಟ್ಟಿದ್ದಾನಂತೆ. ಈ ಉಂಗುರ ತಯಾರು ಮಾಡುವುದಕ್ಕಾಗಿ ದೇವರು ಜ್ಞಾನ ಕೊಟ್ಟಿದ್ದಾನಂತೆ. ಈ ಫೋನ್ ತಯಾರು ಮಾಡುವುದಕ್ಕಾಗಿ ದೇವರು ಜ್ಞಾನ ಕೊಟ್ಟಿದ್ದಾನಂತೆ. ಸಕಲ ವಿಧವಾದ ವಿದ್ಯೆಗಳನ್ನು ಅವರಿಗೆ ಕಲಿಸಿಕೊಟ್ಟಿದ್ದಾನೆ. ಜ್ಞಾನವನ್ನು ಕಲಿಸಿಕೊಟ್ಟಿದ್ದಾನೆ. ಸಕಲ ಶಾಸ್ತ್ರ ರಹಸ್ಯಗಳನ್ನು ಅವರಿಗೆ ಕಲಿಸಿಕೊಟ್ಟಿದ್ದಾನಂತ ಪ್ರಿಯರೇ. ಇಷ್ಟು ಅದ್ಭುತವಾಗಿ ದೇವರು ಭೂಮಿ ಮೇಲೆ ಬದುಕನ್ನು ಕಲಿಸಿಕೊಟ್ಟಂತ ದೇವರನ್ನು ಬದುಕು ಕೊಟ್ಟ ದೇವರು ಬದುಕೇ ಕಲಿಸಿಕೊಟ್ಟಿಲ್ಲ ಅಂತ ಮಾತಾಡುವುದು ಎಷ್ಟು ಅಜ್ಞಾನಿ. ಇವತ್ತು ನೀನು ಮೈ ತುಂಬಾ ಒಡವೆ ವಸ್ತ್ರಗಳನ್ನ ಹಾಕೊಳ್ತಾ ಇದೀಯಾ. ಈ ಒಡವೆಗಳು ಯಾರು ತಯಾರು ಮಾಡಿದ್ರು? ಮನುಷ್ಯ. ನಾವೇ ಮಾಡ್ಕೊಂಡಿವಿ ಅಂತ ಹೇಳ್ತೀರಿ. ನಿಮಗ್ ಬುದ್ಧಿ ಕೊಟ್ಟವ್ರು ಯಾರು? ದೇವರು. ಅಗೋ, ಯಾವುದೇ ಕುಲದವನಿಗೆ ಮಾತ್ರವಲ್ಲದೆ ದಾನ ಕುಲದವನಿಗೆ ಕೂಡ ಕಲಿಸಿಕೊಡ. ಮತ್ತೊಬ್ಬರಿಗೆ ಕಲಿಸು. ಇದು ನೀನೊಬ್ಬನೇ ಅಲ್ಲಪ್ಪ, ನಾನ್ ನಿನಗೆ ಜ್ಞಾನ ಕೊಟ್ಟಿದ್ದೀನಿ, ನೀನು ಇನ್ನೊಬ್ಬರಿಗೆ ಇದನ್ನ ಕಲಿಸಿಕೊಡ್ಬೇಕು, ಟ್ರೈನಿಂಗ್ ಕೊಡ್ಬೇಕು. ಈ ಯಾವ ವಸ್ತುಗಳಿಂದ ನೀನು ಕೆಲಸ ಮಾಡ್ತಾ ಇದೆಯೋ ಆ ವಸ್ತುಗಳಿಂದ ನೀನು ಇನ್ನೊಬ್ಬರಿಗೆ ಕಲಿಸಿಕೊಡ್ಬೇಕು. ನೀನು ಕಾರ್ಪೆಂಟರ್ ಇದ್ದಾರೆ, ಒಂದು ಕಟ್ಟಿಗೆ ತಗೊಂತಾನ, ವಿಚಿತ್ರ ಡಿಸೈನ್ ಮಾಡ್ತಾನ. ಬಡಿಗೆರ್ ಅಂತಿದ್ರು ನಮ್ಮ ಕಾಲದಲ್ಲಿ. ಈ ಕಾರ್ಪೆಂಟರ್ ಅಂತ ಬಂದಿದೆ ಹೆಸರು. ಮೊದಲು ಬಡಿಗೆ ಯಾರು? ಯೇಸು ಕ್ರಿಸ್ತನ ಬಡಿಗೆಯ ಮಗನಲ್ಲವೇ ಅಂತಾರೆ ಯೇಸು ಸ್ವಾಮಿನ. ಏಸೇಪನಾದ ಬಡಿಗೆಯನ್ನಲ್ಲ, ಬಡಿಗೆಯ ಮಗನಲ್ಲವೇ ಇವನಂತ. ಅಂದ್ರೆ ಯೇಸು ಕ್ರಿಸ್ತನ ತಂದೆ ಏಸೇಪನ ಏನ್ ಮಾಡ್ತಿದ್ದ? ಬಡಿಗೆಯ ಕೆಲಸ ಮಾಡ್ತಿದ್ದ, ಅಂದ್ರೆ ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದ. ಒಂದು ಕಟ್ಟಿಗೆಯಲ್ಲಿ ಡಿಸೈನ್ ಕೆತ್ತದು, ಒಂದು ಕಲ್ಲಿನಲ್ಲಿ ಡಿಸೈನ್ ಕೆತ್ತದು, ಶಿಲ್ಪಿಗಳನ್ನು ಕೆತ್ತದು, ಒಂದು ಬಟ್ಟೆಯಲ್ಲಿ ಡಿಸೈನ್ ಇಳಿಸೋದು, ಆ ಬಟ್ಟೆಗಳಿಗೆ ಯಾವ ಬಣ್ಣ ತುಂಬಬೇಕಂತ ಕಲಿಸಿಕೊಟ್ಟಿದ್ದಾನೆ. ನೋಡ್ರಿ ಆ ಮಾತುಗಳಲ್ಲಿ ನೋಡ್ರಿ ಪ್ರಿಯರೇ. ಆ ಮಾತನ್ನು ಮತ್ತೊಂದ್ಸಲ ಓದ್ಕೊಳ್ಳೋಣ. ಯಾವ ಬಣ್ಣ ತುಂಬಬೇಕಾಗಿದೆ ಅದಕ್ಕ ಅಂತ ಹೇಳ್ತಾ ಇದ್ದಾನೆ ನೋಡ್ರಿ. 33ನೇ ವಚನ, 34ನೇ ವಚನ. ಅದಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ ಅವನಿಗೂ ದಾನ್ ಕುಲದ ಐಸಾಮಾಕನ ಮಗನಾದ ಓಹೋಲಿಯ ಎಂಬವನಿಗೆ ವರ ಕೊಟ್ಟಿದ್ದಾನೆ. ಶಿಲ್ಪಿಗಳು ಚಮತ್ಕಾರವಾದ ಕೆಲಸಗಳು ಕಲ್ಪಿಸುವವರು, ನೀಲಿ ಧೂಮ್ರ ರಕ್ತವರ್ಣದ ದಾರದಿಂದಲೂ ನಾರು ಬಟ್ಟೆಯಿಂದಲೂ ಬುಟ್ಟಿ ಎಳೆಯುವುದು. ನಿಮ್ ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋಗ್ತಾರಲ್ಲ, ಆ ಬುಟ್ಟಿ ಎಳೆಯುವುದು, ಅಥವಾ ಕಟ್ಟಿಗೆಯಿಂದ ಬೊಂಬು ಇದೆಲ್ಲ ಆ ಬೊಂಬಿನಿಂದ ತಯಾರು ಮಾಡುವುದಾಯ್ತು, ದಾರದಿಂದ ತಯಾರು ಮಾಡುವುದಾಯ್ತು, ನೂಲ್ ಬಟ್ಟೆ ಅಂತಿರಲ್ಲ, ನೂಲ್ ದಾರದಿಂದ ಬುಟ್ಟಿ ಎಣಿತಿರ್ತಾರ. ಗರಂಬನಿನ ಮತ್ತೆ ಟೋಪಿ,
ಇವೆಲ್ಲ ಮಾಡ್ತಿರ್ತಾರಲ್ಲ, ಇವೆಲ್ಲ ಯಾರು ಕೊಟ್ರ ನಿನಗೆ ಜ್ಞಾನ? ನಿಮ್ ತಾತ ಕೊಟ್ಟಿದ್ದಾನ ಅನ್ಕೊಂಡಿಯ? ನಿಮ್ ತಾತ ಯಾರು ಕೊಟ್ರ ಜ್ಞಾನ? ಅವ್ರ ತಾತ ಯಾರು ಕೊಟ್ರು ಜ್ಞಾನ? ಹಿಂಗೇ ಹಿಂದಕ್ಕೆ ಹೋದ್ರೆ ಯಾರು ಕೊಟ್ರು ಆ ಜ್ಞಾನ? ದೇವರು ಕೊಟ್ಟಿದ್ದಾನೆ ಜ್ಞಾನ. ಇವತ್ತು ನೀನು ಬದುಕುವ ವಿಧಾನ ಯಾವ ರೀತಿ ಬದುಕಬೇಕಂತೇಳಿ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆ ಒಂದು ಸಂತೋಷದಲ್ಲಿ ಆ ಸುಖದಲ್ಲಿ ನನ್ನನ್ನು ನೆನೆಸಿಕೊಂಡು ಬದುಕಂತೇಳಿ ದೇವ್ರು ಬದುಕು ಕೊಟ್ರೆ, ಬದುಕನ್ನು ಕಲಿಸೇ ಕೊಟ್ಟಿಲ್ಲ ದೇವ್ರ ಅಂತೇಳಿ ಮಾತಾಡೋದು ಯಾವ ನ್ಯಾಯ? ಒಂದ್ಸಲ ಆಲೋಚನೆ ಮಾಡ್ರಿ ಪ್ರಿಯರೇ. ಇಷ್ಟು ಅದ್ಭುತವಾಗಿ ದೇವರು ಕಲಿಸಿಕೊಡ್ತಾ ಇದ್ದಾನೆ, ನನಗೇನು ಕಲಿಸಿಕೊಟ್ಟಿಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ನ್ಯಾಯ? ಪರಿಪೂರ್ಣ ಜ್ಞಾನವನ್ನು ಕೊಟ್ಟವರು ಯಾರಂತೆ? ದೇವರೇ ಅಂತ ಪ್ರಿಯರೇ, ದೇವರೇ. ಇಷ್ಟು ಕೆಲಸಗಳು ಇವತ್ತು ಭೂಮಿ ಮೇಲೆ ಎಷ್ಟು ಕೆಲಸಗಳು ನೀನು ಮಾಡ್ತಾ ಇದೆಯಾ? ಏನಂತಾನ? ಕೂಳಿಗಾಗಿ ಕೋಟಿ ವಿದ್ಯೆ. ಈ ಕೋಟಿ ವಿದ್ಯೆ ಕಲಿಸಿಕೊಟ್ಟಿದ್ದ ದೇವರು. ಕೋಟಿ ವಿದ್ಯೆ ಅಂತ ಹೇಳ್ತಾ ಇದೆಯಲ್ಲ ನೀನ್ ಇವತ್ತು. ಒಂದ್ ತುತ್ತು ಕೂಳಿಗಾಗಿ ಕೋಟಿ ವಿದ್ಯೆ. ಈ ಕೋಟಿ ವಿದ್ಯೆಗಳು ಕೊಟ್ಟಿದ್ದು ದೇವರೇ. ಈ ಕೆಲಸ ಮಾಡಿ ಬದುಕ್ತಿದ್ದೆ, ಈ ಕೆಲಸ ಮಾಡಿ ಬದುಕ್ತಿದ್ದೆ, ಈ ಕೆಲಸ ಮಾಡಿ ಬದುಕ್ತಿದ್ದೆ. ಯಾವುದೋ ಒಂದು ಕೆಲಸ ಮಾಡಿ ಬದುಕದ ಕಲಿ. ಸೋಮರಿ ಆಗಿ ಬದುಕಕ್ ಹೋಗ್ಬೇಡ, ಸೋಮರಿ ತರ ಇರಕ್ ಹೋಗ್ಬೇಡ ನೀನು. ಒಟ್ನಲ್ಲಿ ಕೈ ಕೆಲಸ ಯಾವುದೋ ಒಂದು ಕೆಲಸ ಮಾಡು ನೀನು. ನಿನಗೆ ಬೇಕಾಗಿರತಕ್ಕಂಥ ತಿಳುವಳಿಕೆ ಜ್ಞಾನವನ್ನು ಕೊಟ್ಟಿದ್ದೇನೆ. ನೀನು ನಿನ್ನ ಮನಸ್ಸಿಗೆ ಬಂದಿದ್ದನ್ನು ತಯಾರು ಮಾಡ್ಕೊಂಡದ್ದು ವ್ಯಾಪಾರ ಆಗಿ ಬಿಸ್ನೆಸ್ ಆಗಿ ಮಾಡ್ಕೋ ನೀನು. ಇವತ್ತು ಬಿಸ್ನೆಸ್ ಮಾಡ್ತಾ ಇದೆಯಾ ನೀನು? ಇವತ್ತು ಒಂದು ಮರದಿಂದ ಹಾಲು ತೆಗೆದು ಆ ಹಾಲನ್ನು ಎಪ್ಪುಗಟ್ಟಿಸಿ ಆ ಹಾಲು ರಬ್ಬರ್ ತರ ಆಗಿ ಆ ರಬ್ಬರ್ ಮುಖಾಂತರ ರಬ್ಬರ್ ಬಿಂದಿಗೆ, ಚೊಂಬು, ಲೋಟ ಮಾಡ್ತಾರಲ್ಲ ಲೋಟ, ಮತ್ತೆ ಕವರು, ಚೀಲಗಳು, ಮತ್ತೆ ಇವತ್ತು ಇವೆಲ್ಲ ಚೀಲಗಳು, ಮತ್ತೆ ಗೊಬ್ಬರ ಚೀಲ, ಇವೆಲ್ಲ ಕೂಡ ಕಂಪನಿಯಿಂದ ಬರ್ತಾ ಇದಾವಲ್ಲ. ಕಂಪನಿಗೆ ಎಲ್ಲಿಂದ ಬಂತು ಅಂದ್ರೆ ಮರದಿಂದ ಬಂತು. ರಬ್ಬಲ್ ಅಂತ ಆ ಪ್ಲಾಸ್ಟಿಕ್ ಎಲ್ಲ ಎಲ್ಲಿಂದ ಬಂದಿದೆ? ಮರದಿಂದ ಬಂದಿದೆ. ಆ ಮರ ಎಲ್ಲಿಂದ ಬಂದಿದೆ? ದೇವರಿಂದ ಬಂದಿದೆ. ದೇವರು ಇಷ್ಟು ಜ್ಞಾನವನ್ನು ಕೊಟ್ಟು ನೀನು ಯಾವ ವಸ್ತು ಬಳಸಿರೋ ಆ ವಸ್ತುವಿನಿಂದ ಒಂದು ಮರದಿಂದ ಒಂದು ಪದಾರ್ಥದಿಂದ ನೀನು ಒಂದು ವಸ್ತುನ ತಯಾರು ಮಾಡ್ಕೊ ಅಂತ ಹೇಳಿ ದೇವರು ಕಲಿಸಿಕೊಟ್ಟಿದ್ದಾರೆ. ಸಕಲ ವಿದ್ಯೆ ಶಾಸ್ತ್ರ ವಿಜ್ಞಾನಗಳನ್ನು ಕೊಟ್ಟವನು ದೇವರು. ಇಷ್ಟು ಬುದ್ಧಿ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ದೇವರಿಗೆ ಇವತ್ತು ದೇವರು ಎಲ್ಲಿದ್ದಾನೆ? ದೇವರು ನನಗೆ ಏನ್ ಮಾಡಿದಾನೆ ಅಂತ ಹೇಳ್ತಾ ಇದೀಯ ನೀನು? ದೇವರ ಈ ಪಂಚಭೂತಗಳನ್ನು ಕೊಡದಿದ್ದರೆ, ನಿನ್ನನ್ನು ಮಾತ್ರ ಸೃಷ್ಟಿ ಮಾಡಿದ್ರೆ ನೀನು ಯಾವ ಪದಾರ್ಥವನ್ನು ತಿಂದು ನೀನು ಬದುಕ್ತಾ ಇದ್ದೀಯ? ನೀನು ಯಾವ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಿ? ನೀನು ಏನು ಉಂಡು ಜೀವನ ಮಾಡ್ತಿದ್ದೀನಿ? ಒಂದ್ಸಲ ಆಲೋಚನೆ ಮಾಡು. ದೇವರು ಎಷ್ಟು ಅದ್ಭುತವಾಗಿ ಕಲಿಸಿಕೊಡ್ತದೆ. ಮತ್ತೊಂದ್ಸಲ ಓದ್ತೇನೆ ನೋಡ್ರಿ ಪ್ರಿಯರೇ, 30ನೇ ವಚನದಿಂದ. ಮತ್ತು ಮೋಶೆ ಇಸ್ರಾಯೇಲರಿಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ಚಿನ್ನ ಬೆಳ್ಳಿ ತಾಮ್ರದಿಂದ ಕೆಲಸ ನಡೆಸುವುದಕ್ಕೂ, ರತ್ನಗಳನ್ನು ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆಯ ಕೆಲಸ, ಅದೇ ಕಾರ್ಪೆಂಟ್ರಿ ಕೆಲಸದಲ್ಲಿ ಮರದಿಂದ ತೆಗಿರ್ತಕ್ಕಂತ ಒಂದು ಅಗಲವಾದ ಒಂದು ಹಲಿಗೆಯನ್ನು ತೆಗೆದು ಅದ್ರ ಮೇಲೆ ವಿಚಿತ್ರವಾದ ಡಿಸೈನ್ ಗಳನ್ನು ಕೆತ್ತಾ ಇದ್ದಾನೆ. ಇವತ್ತು ನನಗೆ ಡಿಸೈನ್ ಮಾಡಕ್ ಬರ್ತದ ಅಂತೇಳಿ ಅವನು ಶಿಲ್ಪಗಾರನು, ಕಲೆಗಾರನು, ಅವನಿಗೆ ಹೆಸರು. ಅಪ್ಪಪ್ಪಪ್ಪ, ಏನ್ ಶಿಲ್ಪಗಾರನಪ್ಪ ಅವನು! ರವಿವರ್ಮ, ವಿಜಯವರ್ಮ, ಕಲೆಗಾರರು, ಶಿಲ್ಪಿಗಾರರು. ಆ ಶಿಲ್ಪಿ ಜ್ಞಾನ ಕೊಟ್ಟವರು ಯಾರು? ದೇವರು. ಯಾಕೆ ಕೊಟ್ಟಿದ್ದಾನೆ? ದೇವರನ್ನ ಮರೆತಿರುವುದಕ್ಕಾಗಲ್ಲ. ನೀನು ಒಂದು ಮರದ ಮೇಲೆ ನೀನು ಒಂದು ಶಿಲ್ಪಿಯನ್ನು ಇಳಿಸುವಾಗ ನಿನ್ನನ್ನು ನೀನು ಆಲೋಚನೆ ಮಾಡಿಕೊಳ್ಬೇಕು. ಅಪ್ಪ, ನನಗೆ ದೇವರು ಎಷ್ಟು ಅದ್ಭುತವಾಗಿ ನನಗೆ ಆಕಾರ ಕೊಟ್ಟಿದ್ದಾನಲ್ಲ ಅಂತೇಳಿ ನಿನ್ನ ಆಕಾರವನ್ನ ನೋಡಿ ಒಂದು ಕಟ್ಟಿಗೆಯ ಮೇಲೆ, ಒಂದು ಕಲ್ಲಿನ ಮೇಲೆ ನಿನ್ನ ಆಕಾರ ಕೊಡ್ತಾ ಇದೀಯ ನೀನು. ದೇವರು ಮೊದಲು ನಿನ್ನನ್ನು ಸೃಷ್ಟಿ ಮಾಡಿದಾನೆ. ನೀನು ಮೂಗು, ಕಣ್ಣು, ಬಾಯಿ, ಕಿವಿ, ಕಾಲು, ಕೈ ಇದೆಲ್ಲ ನಿನಗೆ ಕೊಟ್ಟಿದ್ದಾನೆ. ಇದನ್ನ ನೋಡಿ ನೀನು ಕೆತ್ತಾ ಇದೀಯಾ? ಒಂದು ಕಟ್ಟಿಗೆಯಲ್ಲಿ ಅಥವಾ ಒಂದು ಕಲ್ಲಿನಲ್ಲಿ ನೀನು ಕೆತ್ತಾ ಇದೀಯಾ? ನೀನು ಕೆತ್ತಿ ಅದನ್ನು ದೇವರು ಅನ್ಕೊಂಡು ಅದಕ್ಕೆ ಸಾಷ್ಟಾಂಗ ಮಾಡ್ತಾ ಇದೀಯ. ನಾಚಿಕೆಲ್ಲ ನಿನಗೆ? ನಿನಗೆ ಜನ್ಮ ಕೊಟ್ಟಂತ ದೇವರನ್ನು ಮರ್ತಿದೀಯಾ? ನಿನಗೆ ಜ್ಞಾನ ಕೊಟ್ಟಂತ ದೇವರನ್ನು ಮರ್ತಿದೀಯಾ? ಬದುಕುವುದಕ್ಕೆ ಕಲಿಸಿಕೊಟ್ಟಂತ ದೇವರನ್ನು ಮರ್ತಿದೀಯಾ? ನಿನ್ನ ರೂಪವನ್ನು ಒಂದು ಕಲ್ಲಿಗೆ ಕೊಟ್ಟುಕೊಂಡು ಇದು ನನ್ನ ದೇವರು ಅಂತ ಹೇಳಿದ ಸಾಷ್ಟಾಂಗ ಬೀಳ್ತಾ ಇದೆಯಲ್ಲ ಅಜ್ಞಾನಿ ತರ. ಸ್ವಲ್ಪ ಅದ್ರ ಆಲೋಚನೆ ಇದೆಯಾ ನಿನಗೆ? ಡೋರ್ ಮಾಡಿಸ್ಕೊಳ್ತಾರ, ದೊಡ್ಡದು ಡೋರ್.
ಅದ್ರ ಮೇಲೆ ಅವರವರ ನಂಬಿಕೆ ಪ್ರಕಾರ ಗಣಪತಿನ ಮಾಡಿಸ್ಕೊಳ್ತಾರ, ಸರಸ್ವತಿನ ಮಾಡಿಸ್ಕೊಳ್ತಾರ, ಲಕ್ಷ್ಮಿನ ಮಾಡಿಸ್ಕೊಳ್ತಾರ, ಅಯ್ಯಪ್ಪನ ಮಾಡಿಸ್ಕೊಳ್ತಾರ, ಶಿರಡಿ ಸಾಯಿಬಾಬನು ಮಾಡಿಸ್ಕೊಳ್ತಾರ, ಯೇಸು ಸ್ವಾಮಿನ ಮಾಡಿಸ್ಕೊಳ್ತಾರ. ಎಲ್ಲಿಂದ ಬಂತಪ್ಪ ಈ ಡಿಸೈನು? ಇಂತ ಕಾರ್ಪೆಂಟರ್ ಮಾಡಿದ್ರಪ್ಪ, ಆ ಕಾರ್ಪೆಂಟರ್ಗೆ ಎಲ್ಲಿಂದ ಬಂತಪ್ಪ ಬುದ್ಧಿ? ಅದು ಗೊತ್ತಿಲ್ಲಪ್ಪ, ಅದು ಗೊತ್ತಿಲ್ಲ. ಏನಾದ್ರೂ ಕಲೆ ಅವಂದೇ ಅಂತಿರ್ತಾರ. ಆ ಕಲೆ ಕೊಟ್ಟ ದೇವರು, ಆ ಕಲೆ ಕೊಟ್ಟಿದ್ದು ದೇವರು, ಆ ಬುದ್ಧಿ ಜ್ಞಾನ ಕೊಟ್ಟಿದ್ದು ದೇವರು. ದೇವರನ್ನು ಮರೆತು ಬದುಕಬೇಡ ಮನುಷ್ಯ, ದೇವರನ್ನು ಬಿಟ್ಟು ಬದುಕಬೇಡ. ಯಾಕಂದ್ರೆ ದೇವರು ಪ್ರತಿಯೊಂದನ್ನು ಕಲಿಸಿಕೊಟ್ಟಿದ್ದಾನೆ, ಪ್ರತಿಯೊಂದನ್ನು ಕಲಿಸಿಕೊಟ್ಟಿದ್ದಾನೆ. ಅದ್ಭುತವಾಗಿ ಆಶ್ಚರ್ಯಕರವಾದಂತ ರೀತಿಯಲ್ಲಿ ದೇವರು ನಮಗೆ ಕಲಿಸಿಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ಮರಿಬಾರದು. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಒಂದ್ಸಲ ಆಲೋಚನೆ ಮಾಡ್ರಿ ಪ್ರಿಯರೇ. ಇಷ್ಟು ಜ್ಞಾನ ವಿವೇಕಗಳನ್ನು ಕೊಟ್ಟಿರತಕ್ಕಂಥ ದೇವರನ್ನು ನೀನು ಯಾವ ಲೆಕ್ಕದಲ್ಲಿ ಇಟ್ಟುಕೊಂಡು ಆರಾಧನೆ ಮಾಡ್ಬೇಕು ಹೇಳು? ಅಪ್ಪ, ನನಗೆ ಜೀವಿತವನ್ನು ಕೊಟ್ಟಿದ್ದಾನೆ, ನಾನು ಬದುಕುವುದಕ್ಕಾಗಿ ಬದುಕು ಕಲಿಸಿಕೊಟ್ಟಿದ್ದಾನೆ, ನಾನು ಹೆಂಗ ಬದುಕಬೇಕು, ಏನ್ ಮಾಡಿ ಬದುಕಬೇಕಂತೇಳಿ ಸೃಷ್ಟಿಯನ್ನು ನನಗೆ ಕೊಟ್ಟಿದ್ದಾನೆ ದೇವರು. ನನಗೆ ಏನ್ ಬೇಕಾಗಿದೆ, ನಾನು ಒಂದು ವಸ್ತು ತಯಾರು ಮಾಡ್ಬೇಕಂದ್ರೆ ಒಂದು ವಸ್ತು ತಯಾರು ಮಾಡ್ಬೇಕಂದ್ರೆ ಅದಕ್ಕೊಂದು ಪದಾರ್ಥ ಬೇಕು. ಒಂದು ಗ್ಲಾಸ್ ತಯಾರು ಮಾಡ್ಬೇಕಂದ್ರೆ ಅದಕ್ಕೆ ಸ್ಟೀಲ್ ಬೇಕು, ಸಿಲ್ವರ್ ಬೇಕು, ಅದಕ್ಕೆ ಗೊತ್ತಾಯ್ತಾ? ನಾವು ಬಳಸಿಕೊಳ್ಳುವಂತ ಪ್ಲಾಸ್ಟಿಕ್ ಒಂದು ಚೆಂಬು, ಒಂದು ಲೋಟ ಅಥವಾ ಒಂದು ಬಕೆಟ್, ಒಂದು ಕೊಡ ಬೇಕು ಅಂತಂದ್ರೆ ಅದಕ್ಕೊಂದು ಪದಾರ್ಥ ಬೇಕು. ಈ ಪದಾರ್ಥ ಎಲ್ಲ ಯಾರು ಕೊಟ್ಟಿದ್ದಾರೆ? ದೇವರಲ್ವಾ ಕೊಟ್ಟಿದ್ದು? ಆ ಪದಾರ್ಥ ಕೊಟ್ಟಿದ್ದು ದೇವರು. ಆ ಪದಾರ್ಥನ ಯಾವ ರೀತಿ ಉಪಯೋಗ ಮಾಡಿಕೊಳ್ಳಬೇಕು ಅಂತ ಕಲಿಸಿಕೊಟ್ಟವನು ದೇವರು. ನಿಂದು ಏನಿದೆ ಇಲ್ಲಿ ನಿನಗೆ? ನಿಂದು ಅಂತಕ್ಕಂಥದ್ದು, ನಿನ್ನ ಸ್ವಾಜ್ಞಾನ ಅಂತಕ್ಕಂಥದ್ದು ಎಲ್ಲಿದೆ ಹೇಳು ನೀನು? ದೇವರು ಮನಸ್ಸು ಮಾಡಿದ ನೀನು ಹುಚ್ಚನನ್ನಾಗಿ ಮಾಡ್ತಾನೆ, ಗೊತ್ತಾ ನಿನಗೆ? ದೇವರು ಮನಸ್ಸು ಮಾಡಿದ್ರೆ ನಿನ್ನ ಮೈಂಡ್ ಅಲ್ಲಿ ಇರ್ತಕ್ಕಂಥ ಆಲೋಚನೆಗಳು ತೆಗೆದು ಹಾಕಿದ್ರೆ ನೀನು ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ನೀನು ಹುಚ್ಚ. ಏನಾದ್ರೆ ಅವನಿಗೆ ಬುದ್ಧಿ ಇಲ್ಲ. ಬುದ್ಧಿ ವಿವೇಕಗಳನ್ನು ಕೊಟ್ಟು ಸರ್ವ ಜ್ಞಾನವನ್ನು ಕೊಟ್ಟು ನಿನ್ನ ಬದುಕಿಸ್ತಾ ಇದ್ರೆ ದೇವರೇ ಇಲ್ಲ ಅಂತೀಗ, ಮೂರ್ಖಂತರ. ಯಶಾಯನು ಬರೆದ ಗ್ರಂಥ ತೆಗಿರಿ ಪ್ರಿಯ, ಯಶಾಯನು ಬರೆದ ಗ್ರಂಥ ನೋಡೋಣ. ಇನ್ನೂ ಆಳವಾಗಿ ಹೋಗೋಣ ಪ್ರಿಯ, ಇನ್ನೂ ಆಳವಾಗಿ ಹೋಗೋಣ. 28ನೇ ಅಧ್ಯಾಯ, ಯಶಾಯನು ಬರೆದ ಗ್ರಂಥ 28ನೇ ಅಧ್ಯಾಯ 9ನೇ ವಚನವನ್ನು ಓದೋಣ ಪ್ರಿಯರು. 9ನೇ ವಚನ. ಇವರು ಹರಟೆಕೊಳ್ಳುವುದೇನೆಂದರೆ ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ. 9ನೇ ವಚನ. ಇವನು ಅರಿತುಕೊಳ್ಳುವುದೇನೆಂದರೆ ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ? ಇವನು ಯಾರಿಗೆ ಯೆಹೋವನ ಮಾತನ್ನು ತಿಳಿಯಪಡಿಸುತ್ತಾನೆ? ಮೊಲೆ ಬಿಟ್ಟ ಕೂಸುಗಳಿಗೂ ಎದೆ ಬಿಟ್ಟ ಮಕ್ಕಳಿಗೂ ಆಜ್ಞೆ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸುತ್ತದಲ್ಲ ಇತ್ಯಾದಿ ಅಂತ ಹೇಳ್ತಾನೆ. ಪ್ರಿಯರೇ, 9ನೇ ವಚನವನ್ನು ಮಾತ್ರ ನಾವು ಓದಿಕೊಂಡ್ರೆ ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ? ಮನುಷ್ಯ ಜ್ಞಾನ ಯಾರಿಗೆ ಬೋಧಿಸ್ತಾನೆ ಹೇಳ್ರಿ? ಸ್ಕೂಲಿಗೆ ಬಂದ ಮಕ್ಕಳಿಗೆ ಸ್ಕೂಲ್ ಹೇಳ್ಕೊಡ್ತಾನ, ಹೌದಾ ಇಲ್ಲ? ಮಾತಾಡ್ರಿ. ಯಾರಿಗೆ ಜ್ಞಾನ ಕಲ್ಸ್ಕೊಡ್ತಾನ್ರಿ? ಮಾತಾಡ್ರಿ. ಮಕ್ಕಳಿಗೆ ಹೇಳ್ಕೊಡ್ತಾನೆ. ಮಕ್ಕಳಿಗೆ ಯಾರು ಮಾತಾಡ್ತಾ ಇಲ್ಲ? ಮಾತಾಡಂದಾಗ ಮಾತಾಡಲ್ಲ, ಬ್ಯಾಡ ಅಂದಾಗ ವಟ 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 ಮಾತಾಡ್ತಿರ್ತಾರೆ. ಮಕ್ಕಳಿಗೆ ಪಾಠ ಮಾಡ್ತಾರೆ. ಮಕ್ಕಳಿಗೆ ಪಾಠ ಕ್ಲಾಸ್ ನೋಡ್ರಿ, LKG ಪಾಠ ಕಲ್ಸ್ಕೊಡ್ತಾರಲ್ಲ, ಜ್ಞಾನ ಕಲ್ಸ್ಕೊಡ್ತಾರಲ್ಲ ಇವನು ಮನುಷ್ಯ. ಮನುಷ್ಯ ಯಾರಿಗೆ ಜ್ಞಾನ ಕಲ್ಸ್ಕೊಡ್ತಾನ ಅಂತ ಕೇಳಿದಾನೆ. ಆದ್ರೆ ದೇವರು ಯಾರಿಗೆ ಜ್ಞಾನ ಕಲ್ಸ್ಕೊಡ್ತಂತ? ದೇವರು ಯಾರಿಗೆ? ತಾಯಿಯ ಮಡಿಲಲ್ಲಿದ್ದ ಕೂಸಿಗೆ ಜ್ಞಾನ ಕಲಿಸ್ಕೊಡ್ತಾನ. ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೊದಲನೇ ದಿನನೇ ಅವನಿಗೆ ಜ್ಞಾನ ಕೊಡ್ತಾನ, ಗೊತ್ತಾ? ಏನು ಗೊತ್ತಾ? ತಾಯಿಯ ಎದೆ ಹಾಲನ್ನು ಹೆಂಗ ಕುಡಿಬೇಕಂತ ಕಲಿಸಿಕೊಟ್ಟಿದ್ದಾನೆ. ಅವನಿಗೆ ತಾಯಿಯ ಮೊಲೆ ಅವನ್ ಬಾಯಿಗೆ ಇಡ್ತಾ ಇದ್ರೆ ನಾವು ಬಳ್ಳಿಡೋಣ, ಸ್ವಲ್ಪ ಚೀಪಿ ಬಿಟ್ಬಿಡ್ತಾನ ಅವನು. ಆ ಎತ್ತ ದಿನದಲ್ಲಿ ತಾಯಿ ಗರ್ಭದಿಂದ ಬಂದ ದಿನದಲ್ಲಿ
ಅವನಿಗೆ ಹಾಲು ಕುಡಿಸ್ಬೇಕಂತೇಳಿ ತಾಯಿ ತನ್ನ ಎದೆ ಅವನ ಬಾಯಲ್ಲಿಟ್ಟಾಗ ಅದನ್ನು ಬಾಯಿ ಚಪ್ಪರಿಸುವುದು, ಚಿಮುಕುವುದು, ಆ ಎದೆ ಒಳಗಿಂದ ಹಾಲು ಒಳಗೆ ಸೇವಿಸುವಂತ ಹೆಂಗ ಆ ಜ್ಞಾನ ಕೊಟ್ಟವರು ಯಾರು ಹೇಳ್ರಿ ನೋಡೋಣ. ಎದೆ ತಾಯಿ ಹಾಲು ಕುಡಿಬೇಕು, ಅದು ಕುಡಿದ್ರೆ ನಮಗೆ ಹೊಟ್ಟೆ ತುಂಬುತ್ತಂತ ಜ್ಞಾನ ಕೊಟ್ಟವರು ಯಾರು? ಅದಕ್ಕೆ ಪ್ರಶ್ನೆ ಮಾಡ್ತೀರಿ ದೇವರು ಏನಂತ ಮತ್ತೆ ಸಲ ಓದೋಣ. ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ? ಇವನು ಯಾರಿಗೆ ಯೆಹೋವನ ಮಾತನ್ನು ತಿಳಿಪಡಿಸ್ತಾನೆ? ಹೊಲೆ ಬಿಟ್ಟ ಕೂಸುಗಳಿಗೋ ಎದೆ ಬಿಟ್ಟ ಮಕ್ಕಳಿಗೋ? ಹೊಲೆ ಬಿಟ್ಟ ಕೂಸುಗಳಿಗೆ ಜ್ಞಾನ ಕಲಿಸಿಕೊಡಂತೇಳಿ ನೋಡ ನೀವು. ಹೊಲೆ ಬಿಟ್ಟ ಕೂಸಿಗೆ ಹಾಲು ಎಂತ ಕುಡಿಬೇಕು ಕಲಿಸಿಕೊಡ್ತಕ್ಕಂಥವನು ನಾನು. ಇದನ್ನು ಬಾಯಾಗಿಟ್ರೆ ಕೂತಾರೆ ಯಾರಾದ್ರೂ. ಈಗ ನಾವು ದೊಡ್ಡ ಹುಡುಗರಿಗೆ ಬೀಕ್ ಊದಂದ್ರೆ ಕೂತಾರ, ಅದು ಒಳಗೆ ಯಾರು ಹೇಳಲ್ಲ. ಆದ್ರೆ ತಾಯಿ ಎದೆ ಅವನ ಬಾಯಿ ಒಳಗೆ ಎಳ್ಕೊಳ್ಳುವುದು ಯಾರು ಕಲಿಸ್ಕೊಟ್ರು? ಆ ಎದೆ ಹಾಲು ನಾವು ಹಾಕಬೇಕು ಅಂತ ಕಲಿಸ್ಕೊಟ್ಟವ್ರು ಯಾರು? ದೇವರು. ಬದುಕು ಕಲಿಸಿಕೊಟ್ಟಿರುವ ದೇವರು. ಹುಟ್ಟಿದ ಕೂಸಿಗೆ ಹಾಲು ಕುಡಿಯುವುದನ್ನು ಕಲಿಸಿಕೊಟ್ಟಂತ ದೇವರಿದ್ದಾನೆ. ಬೆಳೆದ ಮೇಲೆ ನೀನು ಯಾವ ವ್ಯಕ್ತಿ ಯಾವ ವಸ್ತುವನ್ನು ಯಾವ ರೀತಿ ಬಳಸಿಕೊಳ್ಳಬೇಕಂತ ಹೇಳಿ ಬರೆದು ಕೊಟ್ಟಿದ್ದಾನೆ ದೇವರು. ಪ್ರತಿಯೊಂದು ಸಕಲ ವಿಧವಾದಂತ ಜ್ಞಾನವನ್ನು ಕೊಟ್ಟಿದ್ದಾನೆ ದೇವರು. ನನಗೆ ಏನು ಕೊಟ್ಟಿದ್ದಾನೆ, ದೇವರು ನನಗೆ ಏನು ಮಾಡಿದಾನೆ ಅಂತ ಹೇಳ್ತಾ ಇದೆಯಾ? ಆಲೋಚನೆ ಮಾಡ್ರಿ ಪ್ರಿಯರೇ. ಬದುಕು ಕೊಟ್ಟಿದ್ದಾನೆ ದೇವರು, ಬದುಕುವಂತ ವಿಧಾನವನ್ನು ಕೊಟ್ಟಿದ್ದಾನೆ. ನೋಡ್ರಿ, ಆ ಕೂಸಿಗೆ ಏನು ಗೊತ್ತು ರೀ ಪ್ರಿಯರೇ? ಕೂಸಿಗೆ ಏನು ಗೊತ್ತು? ಹಿಂಗಿಟ್ರೆ ಒಳಗಿಟ್ರೆ ಅರಬೇಕು ಅಂತ ಒಳಗಿಳಿತದ ಅದು ಹಾಲು. ಡಬ್ಬ ಹಾಲಿಟ್ರೆ ಪ್ಲಾಸ್ಟಿಕ್ ದಂದು ರಬ್ಬಲ್ ಹಾಕಿ ಅದ್ರ ತುಂಬಾ ಹಾಲಿಟ್ರೆ ಬಾಯಿಗಿಟ್ರೆ ಕೂಸು ಒಳಗಿಳಿತದ. ಅದ್ರನ್ನ ಒಳಗೆ ಎಳಿಬೇಕಂತ ಕಲಿಸಿಕೊಟ್ಟವ್ರು ಯಾರು? ಗೊತ್ತಾ ನಿನಗೆ? ಎದೆ ತಗೊಂಡು ಅವ್ರು ಬಾಯಿಗೆ ಇಡದಂತೆ ಗೊತ್ತು ಈ ತಾಯಿಗೆ. ಮಕ್ಕಳು ಮುಡ್ಸೋದಂತೆ ಗೊತ್ತು ಈ ಪುರುಷನಿಗೆ. ಆ ಮಗು ಹಾಲು ಸೇವನೆ ಮಾಡ್ಬೇಕಂತ ಕಲಿಸೋನು ದೇವರು. ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹಾಲು ಕೊಟ್ಟ ಮಕ್ಕಳಿಗೂ ಎದೆ ಕೊಟ್ಟ ಮಕ್ಕಳಿಗೆ ಇವನು ಪಾಠ ಕಲಿಸಿಕೊಟ್ಟದು. ಮಕ್ಕಳು ಬೆಳೆದು 3, 4, 5 ವರ್ಷ ಆದ ನಂತರ ಶಾಲೆಗೆ ಹೋದ್ರೆ ಅವಾಗ ಅವನಿಗೆ ಅಮ್ಮ ಅಪ್ಪ ಅಥವಾ ABCD ಅಂತ ಕಲಿಸ್ಕೊಡ್ತೀಯ ನೀನು. ಅದು ಬಿಟ್ರೆ ನಿನಗೆ ಏನು ಗೊತ್ತಿಲ್ಲ ಜ್ಞಾನ. ನಿನ್ನ ಮಗನಿಗೆ ಕಲ್ಸು. ಬಾಯಾಗೆ ಎದೆ ಇಟ್ರೆ ಮೊಲೆ ಇಟ್ರೆ ಆ ಮೊಲೆನ ಒಳಗೆ ಸೇವನೆ ಮಾಡ್ಬೇಕು, ಊದಬಾರ್ದನ್ನ ಅಂತ ಯಾವ ತಾಯಿ ಕಲಿಸಿಕೊಟ್ಟಿಲ್ಲ, ಯಾವ ತಂದೆ ಕಲಿಸಿಕೊಟ್ಟಿಲ್ಲ, ಮನುಷ್ಯರಲ್ಲಿ ಯಾರೂ ಕಲಿಸಿಕೊಟ್ಟಿಲ್ಲ. ಮೊಲೆ ಕುಡಿಯುವಂತ ಮಕ್ಕಳಿಗೆ ಬುದ್ಧಿ ಜ್ಞಾನ ಕೊಡೋನು ದೇವರು. ಹಾಲನ್ನು ಹಿಂಗೇ ಸೇವನೆ ಮಾಡ್ಬೇಕು ಅಂತೇಳಿ. ಅದು ಪ್ರಿಯರೇ, ದೇವರಂದ್ರೆ ಅದು. ದೇವರಂದ್ರೆ ಏನ್ ತಿಳ್ಕೊಂಡಿದೀಯ ನೀನು? ದೇವರು ಆಶ್ಚರ್ಯಕರನು, ಆಲೋಚನಕರ್ತನು, ಅದ್ಭುತಕರ್ತನು ಆತನು. ಆತನು ಮನುಷ್ಯನಿಗೆ ಇದೇ ಬೇಕು, ಇಂಥದೇ ಬೇಕು, ಇದೇ ಕಲಿಸಬೇಕಂತ ಹೇಳಿ ವಿಚಿತ್ರವಾದಂತ ಕೆಲಸಗಳನ್ನು ಕಲಿಸಿಕೊಟ್ಟು ನಮ್ಮನ್ನು ಭೂಮಿ ಮೇಲೆ ಬಿಟ್ಟು ಇವತ್ತು ಇಷ್ಟು ದೊಡ್ಡ ಜ್ಞಾನಿಗಳನ್ನಾಗಿ ಮಾಡಿದ್ರೆ, ನಾ ಅಂತರಿಕ್ಷಕ್ಕೆ ಹೋಗಿ ಬರ್ತೀನಿ, ನನ್ನಷ್ಟು ಜ್ಞಾನ ಯಾರಿಲ್ಲ ಅಂತೇಳಿ ಅಂತರಿಕ್ಷಕ್ಕೆ ಕಳಿಸವನೇ ದೇವರು. ಇವತ್ತು ನೀನು ಅಂತರಿಕ್ಷಕ್ಕೆ ಹೋಗ್ಬೇಕಂದ್ರೆ ಏನ್ ಬೇಕಾಗಿದೆ? ಅಂತರಿಕ್ಷಕ್ಕೆ ಹೋಗ್ಬೇಕಂದ್ರೆ ಏನ್ ಬೇಕು ನಿನಗೆ? ವಿಮಾನ ಬೇಕು, ರಾಕೆಟ್ ಬೇಕು, ಅಥವಾ ಇನ್ನೇನ್ ಬೇಕು? ಅಂತರಿಕ್ಷದಲ್ಲಿ ಇತರ ಗ್ರಹಗಳಲ್ಲಿ ವಾಸ ಮಾಡ್ಬೇಕಾದ್ರೆ ನಿನಗೊಂದು ಸೂಟ್ ಬೇಕು. ಮಂಗಳ ಗ್ರಹಕ್ಕೆ ಹೋಗ್ಬೇಕಾದ್ರೂ, ಬುಧ ಗ್ರಹಕ್ಕೆ ಹೋಗ್ಬೇಕಾದ್ರೂ, ಅಥವಾ ಇದ್ಯಾವುದು ಚಂದ್ರಮಂಡಲಕ್ಕೆ ಹೋಗ್ಬೇಕಾದ್ರೂ ಕೂಡ ಅದಕ್ಕೊಂದು ಸೂಟ್ ಬೇಕು. ಆ ಸೂಟ್ ಇಲ್ದ್ರೆ ನೀನ್ ಅಲ್ಲಿ ಹೋಗಕ್ಕಾಗಲ್ಲ. ಆ ಸೂಟ್ ತಯಾರು ಮಾಡ್ಕೊಂಡು ಆ ಸೂಟ್ ಅಲ್ಲಿ ಏನ್ ಇಟ್ಕೊಂಡು ಹೋಗ್ತಾ ಇದೀಯಾ? ಆ ಸೂಟ್ ಅಲ್ಲಿ ಏನು? ಆಮ್ಲಜನಕ, ಗಾಳಿ ತುಂಬ್ಕೊಂಡು ಹೋಗ್ತಾ ಇದೆಯಾ? ಗಾಳಿ ನಿನಗೆ ಇರ್ಬೇಕಂತಾನೆ, ಗಾಳಿ ಇದ್ದರನೇ ನೀನು ಬದುಕುತ್ತಂತಾನೆ ಗಾಳಿ ರೂಪದಲ್ಲಿ ಆತ್ಮವನ್ನು ನಿನ್ನ ದೇಹದೊಳಗೆ ಕಳಿಸಿದ್ದು. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ. ಆಗ ಯೆಹೋವ ದೇವರು ನೆಲದ ಮಣ್ಣಿನಿಂದ ಗೊಂಬೆಯನ್ನು ಮಾಡಿ ಅವನು ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು, ಅವನು ಬದುಕುವ ಪ್ರಾಣಿ ಅನ್ನೋದು. ಒಂದು ಗಾಳಿ ಕೊಟ್ರೆ ಬದುಕಿದ್ದೀಯ. ಆ ಗಾಳಿ ಈ ಭೂಮಿ ಮೇಲೆ ಬದುಕಿಸ್ತಾ ಇದೆ ನಿನ್ನ.
ಇನ್ನೊಂದು ಗ್ರಹದಲ್ಲಿ ನೀನು ಹೋಗ್ಬೇಕಂದ್ರ ಆ ಗಾಳಿ ಒಯ್ಯಬೇಕಲ್ಲಿ ಗಾಳಿ ಇಲ್ಲ. ಆ ಗಾಳಿ ಇಲ್ಲಂದ್ರೆ ನೀನು ಬದುಕದಿಲ್ಲ ಅಂತ ಗೊತ್ತದಕ್ಕೆ ಈ ಪಂಚಭೂತಗಳಲ್ಲಿ ಗಾಳಿ ಇಟ್ಟಿದ್ದಾನೆ ದೇವ್ರು ನೀನು ಬದುಕುವುದಕ್ಕಾಗಿ. ಮಗನೇ ನೀನು ಬದುಕುವುದಕ್ಕಾಗಿ ಗಾಳಿ ಬೇಕು, ಆಮ್ಲಜನಕ ಬೇಕು ಅಂತೇಳಿ ಗಾಳಿನ ಸೃಷ್ಟಿ ಮಾಡಿದಾನೆ. ಇಲ್ಲಿ ಚಂದ್ರಮಾನದಲ್ಲಿ ಗಾಳಿ ಇಲ್ಲ. ಅಂಗಾರಕ ಗುರು ಗ್ರಹದಲ್ಲಿ, ಮಂಗಳ ಗ್ರಹದಲ್ಲಿ, ಶನಿ ಗ್ರಹದಲ್ಲಿ ಗಾಳಿ ಇಲ್ಲ. ಅಲ್ಲಿ ಹೋದನೆ ಸಾಯ್ತೀಯ ನೀನು. ಅದಕ್ಕೆ ಒಂದು ಶೂಟ್ ಬೇಕಾಗುತ್ತೆ, ಅದಕ್ಕೊಂದು ಡ್ರೆಸ್ ಬೇಕು. ಆ ಡ್ರೆಸ್ ನಲ್ಲಿ ನೀನು ಇಷ್ಟು ದಿನಕ್ಕೆ ಬೇಕಾದಂತ ಆಮ್ಲಜನಕವನ್ನು ಗಾಳಿಯನ್ನು ಇಟ್ಕೊಂಡು ಹೋಗ್ಬೇಕು. ದೇವ್ರು ಏನ್ ಮಾಡಿಲ್ವಾ ನಿನಗೆ? ದೇವ್ರು ಏನ್ ಮಾಡಿಲ್ವಾ ನಿನಗೆ? ದೇವ್ರು ಇಷ್ಟೆಲ್ಲ ಕಲಿಸ್ಕೊಟ್ರೆ ಏನು ಮಾಡಿಲ್ಲ ಅಂತೇಳಿ ಯಾವ ರೀತಿ ಮಾತಾಡಕ ಮನುಷ್ಯನಿಗೆ ಆಲೋಚನೆ ಬರ್ತದ ಹೇಳ್ರಿ ಪ್ರಿಯರೇ? ಯೋಬನ ಗ್ರಂಥ, ಯೋಬನ ಬರೆದ ಗ್ರಂಥ, ಯೋಬನ ಬರೆದ ಗ್ರಂಥ 38ನೇ ಅಧ್ಯಾಯ 36ನೇ ವಚನ. ಯೋಬನ ಬರೆದ ಗ್ರಂಥ ಮುಗಿಸ್ತೇನೆ ಪ್ರಿಯ. ಯೋಬನ ಬರೆದ ಗ್ರಂಥ 38ನೇ ಅಧ್ಯಾಯ 36ನೇ ವಚನ. ಯಾರು ಕರ್ಮಿಗಳಿಗೆ ಜ್ಞಾನವನ್ನು ದಯಪಾಲಿಸುತ್ತಾರೆ? ಚೆನ್ನಾಗಿ ಓದಬೇಕು. ಯಾರು ಕರ್ಮುರಿಗಳಿಗೆ ಜ್ಞಾನವನ್ನು ದಯಪಾಲಿಸುತ್ತಾರೆ? ಪುಸ್ತಕಗಳಿಗೆ ವಿವೇಕವನ್ನು ಅನುಭವಿಸುವವರು ಯಾರು? 38ನೇ ಅಧ್ಯಾಯ 36ನೇ ವಚನ. ಯಾರು ಕಾರ್ಮುಗಿಲಿಗೆ ಜ್ಞಾನವನ್ನು ದಯಪಾಲಿಸಿದರು? ಕಾರ್ಮುಗಿಲು ಅಂದ್ರೆ ಹೇಳ್ರಿ, ಕಾರ್ಮುಗಿಲು ಅಂದ್ರೆ ಏನು? ಮುಗಿಲು, ಕಾರ್ಮುಗಿಲು ಮೇಘ. ಯಾರು ಕಾರ್ಮುಗಿಲಿಗೆ ಜ್ಞಾನವನ್ನು ದಯಪಾಲಿಸಿದರು? ಉಕ್ತಿಗಳಿಗೆ ವಿವೇಕವನ್ನು ಅನುಗ್ರಹಿಸಿದರು. ಜ್ಞಾನದಿಂದ ಯಾರು ಮೇಘಗಳನ್ನು ಲೆಕ್ಕಿಸುವರು? ಆಕಾಶದಲ್ಲಿನ ಬುದ್ದಲಿಗಳನ್ನು ಮೊಗಚಿ ಹಾಕಿ ಧೂಳು ಹರಿದು ಒಟ್ಟಿಗೆ ಸೇರುವಂತೆ ಎಂಟಿಗಳು ಒಂದಕ್ಕೊಂದು ಅಂಟಿಕೊಳ್ಳುವಂತೆ ಮಾಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಕಾಶಕ್ಕೆ ಶಾಸ್ತ್ರ ಕೊಟ್ಟಿದ್ದಾರಂತೆ, ಆಕಾಶ ಮೇಘಗಳಿಗೆ ಆಜ್ಞೆ ಕೊಟ್ಟಿದ್ದಾರಂತೆ. ಯಾರಪ್ಪ ಇವೆಲ್ಲ ನಡೆಸುವವನು? ನೀನು ಭೂಮಿಯನ್ನು ಹಸರು ಮಾಡ್ಕೊಳ್ತೀಯ, ಚೆನ್ನಾಗಿ ಕುಂಟೆ ಹೊಡೆದು ನಗಿಲು ಹೊಡೆದು ಎಲ್ಲ ಕಸ ಎಲ್ಲ ಆರಿಸಿಕೊಂಡು ಬಿತ್ತಬೇಕೀಗ. ಬಿತ್ತಬೇಕಾದ್ರೆ ಏನ್ ಬೇಕೀಗ? ಮಾತಾಡಿ. ಬಿತ್ತಬೇಕಂದ್ರೆ ಏನ್ ಬೇಕು? ಬೀಜ ಬೇಕಾ? ಮಳೆ ಬೇಕಾ? ಬೀಜ ರೆಡಿ ಇದಾವೆ, ಹೊಲ ಎಲ್ಲ ಹಸರು ಮಾಡ್ಕೊಂಡಿದೀಯ, ರೆಡಿ ಆಗಿದೆ. ಈಗ ಏನ್ ಬೇಕಾಗಿದೆ? ಮಳೆ ಬೇಕಾಗಿದೆ. ಮುಗಿಲಿಗೆ ನಡೆಸುವವನು ಯಾರಂತ ಕೇಳ್ತಾ ಇದೆ ವಾಕ್ಯ. ಆ ಮೇಘಗಳನ್ನು ಸಮುದ್ರದ ಮೇಲೆ ಇಂದ ಅವಿಯಾಗಿ ಬಂದು ಮೇಘಗಳನ್ನಾಗಿ ಮಂಜುಗಡ್ಡೆಯಾಗಿ ಮೇಘದ ರೂಪ ಮತ್ತೆ ಅಲ್ಲಿಂದ ವೇಗವಾಗಿ ನಡೆದುಕೊಂಡು ಬಂದು ನಿನ್ನ ಹೊಲದ ಮೇಲೆ ಸುರಿಸುವವನು ಯಾರು? ಮುಗಿಲಿಗೆ ಆಜ್ಞೆ ಕೊಟ್ಟವರು ಯಾರು? ಹೋಗು, ಇಂತಲ್ಲಿ ಹೊಲಗಳು ಬಿತ್ತಿದೆ, ಅವರೆಲ್ಲ ಹಸರು ಮಾಡ್ಕೊಂಡಿದ್ದಾರೆ, ಅವ್ರ ಹೊಲಗಳ ಮೇಲೆ ನೀನು ಮಳೆ ಸುರಿಬೇಕಾಗಿದೆ, ಹೋಗಲಿ ಹೋಗು ಅಂತ ಆಜ್ಞೆ ಕೊಟ್ಟವರು ಯಾರು? ದೇವ್ರು ತಾನೇ. ಮನುಷ್ಯ ಏನಾದ್ರು ಆಗುತ್ತಾ? ಮನುಷ್ಯನ ಜ್ಞಾನದಿಂದ ಏನಾದ್ರು ಆಗುತ್ತಾ? ನಡ್ಸಂತ ಹೇಳು. ಮೇಘಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಮಳೆ ಸುರಿಸ್ತೇನೆ ಅಂತೇಳಿ ವಿಮಾನಗಳಿಂದ ಮೇಘಗಳನ್ನು ಕರೆಸಂತ ಪ್ಲಾನ್ ಮಾಡ್ಕೊಂಡು ಅದರಿಂದ ಮಳೆ ಸುರಿಸಿದ. ಬೆಳೆ ಎಲ್ಲ ಸರ್ವನಾಶ ಆಯ್ತು. ಇವನು ಬಲವಂತವಾಗಿ ಮಳೆ ಸುರಿಸೋ ಪ್ರಯತ್ನ ಮಾಡಿದ. ಅದರಿಂದ ಏನಾಯ್ತು? ಬೆಳೆ ಕೈಗೆ ಸಿಕ್ತಾ? ಇಲ್ಲ. ಒಂದು ಚಿಪ್ಪೆ ಕೈಗೆ ಸಿಗಿತೀವಿ ಇವನಿಗೆ. ಇವನು ಶಾಸ್ತ್ರಕ್ಕೆ ಬೆಂಕಿ ಹಚ್ಚ. ಮೇಘಗಳನ್ನು ನಡೆಸಿ ನಿನ್ನ ಹೊಲದ ಮೇಲೆ, ನಿನ್ನ ಮನೆಯ ಮೇಲೆ, ನಿನ್ನ ಅಂಗಳದಲ್ಲಿ ಮಳೆ ಸುರಿಸುವವನು ಯಾರಂತ ಪ್ರಶ್ನೆ ಮಾಡ್ತಾ ಇದೆ ಇಲ್ಲಿ ವಾಕ್ಯ. ಆತನೇ ಸರ್ವೇಶ್ವರನಾದ ದೇವರು, ಎಲ್ಲವನ್ನು ನಡೆಸುವ ಆತನು ಆತನೇ. ಏನೇನು ಮಹಾಜ್ಞಾನಿ ಅಲ್ಲ, ನಿನ್ನ ಮಹಾಜ್ಞಾನಿ. ಮತ್ತೆ ಮಳೆ ತರಿಸ್ಕೋ ನೋಡೋಣ. ದೇವರು ಇಲ್ಲ, ನಿನ್ ದೃಷ್ಟಿಗೆ ದೇವರೇ ಇಲ್ಲಲ್ಲ, ಮಳೆ ತರಿಸ್ಕೋ. ಕಪ್ಪೆ ಪೂಜೆ ಯಾಕೆ ಮಾಡ್ತಿ? ಕಟ್ಟೆಗೆ ಮದುವೆ ಯಾಕೆ ಮಾಡ್ತಿ? ಅಂದೆ ಅಂತವನೇ ಜ್ಞಾನಿ ತರ ಬದುಕ್ತಾ ಇದೆಯಲ್ಲ. ಮಳೆ ಬರ್ಬೇಕಾದ್ರೆ ಕಪ್ಪೆ ಪೂಜೆ ಮಾಡ್ಬೇಕಂತೆ, ಕಟ್ಟೆಗೆ ಮದುವೆ ಮಾಡ್ಬೇಕಂತೆ, ನಾಯಿನ ಮದುವೆ ಮಾಡ್ಕೋಬೇಕಂತೆ, ಮಳೆ ಬರ್ತದಂತ. ತರ್ಸು ನೋಡೋಣ, ಮಳೆ ನೋಡೋಣ. ಆತನ ಆಜ್ಞೆ ಇಲ್ಲದೆ ಮೇಘಗಳು ಒಂದು ಇಂಚಾದ್ರೂ ಕದಲುವುದಿಲ್ಲ. ನೀನ್ ದೊಡ್ಡ ಜ್ಞಾನಿ ಅಲ್ಲ, ಪಂಡಿತ ಅಲ್ಲ, ಸೈಂಟಿಸ್ಟ್ ಅಲ್ಲ ನೀನು.
ತರ್ಸ್ಕೊ ನೋಡೋಣ, ಮಳೆನ ತರ್ಸ್ಕೊ ನೋಡೋಣ. ಬಿತ್ತನೆ ಕೈ ಹಿಡ್ಕೊಂತಾನ, ಹೊಲೆಲ್ಲ ಹಸಿರು ಮಾಡ್ಕೊಂತಾನ, ಆಕಾಶದ ಕಡೆಗೆ ನೋಡ್ತಾನ ಮನುಷ್ಯ. ರೈತಣ್ಣ, ಅಪ್ಪ ಮಳೆರಾಯ ಎಲ್ಲಿದ್ದಪ್ಪ ಬಾ ಅಂತಂದ್ರೆ, ಶಟಪ್ ಬಾಯಿ ಮುಚ್ಚು, ನನ್ನಲ್ಲ ಕರೆಯೋದು, ನನ್ನ ಕಳಿಸುವ ಆತನಿಗೆ ಅಪ್ಲಿಕೇಶನ್ ಹಾಕು, ದೇವರೇ ಮಳೆ ಕಳಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡು. ಅಷ್ಟೇ ಹೊರತು ಮಳೆನ ಕರಿತಾನ, ಮಳೆರಾಯ ಬಾಪ ಮಳೆರಾಯ. ಆ ಮಳೆರಾಯ ಶಟ್ಕೊಂಡು ಹೋಗ್ತಿರ್ತಾರ. ಯಾಕಂದ್ರೆ ಅದಕ್ ಭಯ. ಯಾಕೆ? ಇವ್ರು ಕರೆದ ತಕ್ಷಣ ನಾನು ಹೋದ್ರೆ ದೇವ್ರು ನನ್ನ ಓದಿದ್ದಾನಂತ. ಅದಕ್ಕೆ ದೇವ್ರ ಆಜ್ಞೆಗಾಗಿ ಎದುರು ನೋಡ್ತಿರ್ತದ ಮಳೆ. ಇವ್ರೆಲ್ಲರಿಗೂ ಮಳೆ ಕರೀತಾರ. ಆ ಮಳೆರಾಯ ಏನೋ ಶಟ್ಕೊಂಡಲ್ಲಿ ನಿಂತಿರ್ತಾರ. ದೇವರ ಆಜ್ಞೆ ಬೇಕು. ಈ ಮನುಷ್ಯ ದೇವರನ್ನು ಬೇಡಬೇಕು. ದೇವರೇ ನನಗೆ ಮುಂಗಾರು ಹಿಂಗಾರು ಮಳೆಯನ್ನು ಕೊಡಪ್ಪ ದೇವರೇ ಅಂತ ಹೇಳಿ ಕೇಳ್ಕೊಳ್ಬೇಕಂತ. ಯೆರೆಮೀಯ ಗ್ರಂಥ ತೆಗಿರಿ ಪ್ರಿಯರೇ. ಯೆರೆಮೀಯನು ಬರೆದ ಗ್ರಂಥ 5ನೇ ಅಧ್ಯಾಯ 23ನೇ ವಚನದಿಂದ 23ನೇ ವಚನದಿಂದ ಓದ್ಕೊಳ್ಳೋಣ. ಈ ಜನರ ಹೃದಯವು ನನ್ನ ಅಧೀನ ತಪ್ಪಿ ತಿರುಗಿ ಬಿದ್ದಿದ್ದಾರೆ. ಇವರು ನನ್ನ ಅಧೀನವನ್ನು ಮೀರಿ ಬಿಟ್ಟು ಹೋಗಿದ್ದಾರೆ. ಮುಂಗಾರು ಹಿಂಗಾರು ಅಂತೂ ಸಕಾಲದ ಮಳೆಯನ್ನು ದಯಪಾಲಿಸಿ ಸುಗ್ಗಿಯ ಕ್ಲುಪ್ತ ವರಗಳನ್ನು ನಮಗಾಗಿ ಪ್ರತ್ಯೇಕಪಡಿಸುವ ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣ ಎಂದು ಮನದಲ್ಲಿ ಅಂದುಕೊಳ್ಳುವುದೇ ಇಲ್ಲ. ದೇವ್ರನ್ನ ಬೇಡದಲ್ಲ ಪ್ರಿಯರೇವರು. ದೇವರನ್ನ ಬೇಡಿದ್ರೆ ಹಿಂಗಾರು ಮುಂಗಾರು ಮಳೆ ಕೊಡಕ್ ನಾನು ಸಿದ್ಧವಾಗಿದ್ದೀನಿ. ಈ ನನ್ನ ಮಕ್ಕಳು ನನ್ನ ಬೇಡ್ತಾ ಇಲ್ಲ. ಆ ಮಳೆರಾಯಿಗೋಸ್ಕರ ಮಳೆರಾಯನ ಕತೆ ಮಳೆನೇ ಕರೀತಾರ. ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೇ. ಯಾವ್ದನ್ನ ಕರಿತಾ ಇದೀಯ ನೀನು? ಗಂಗೆನ ಕರೆದ್ರೆ ಬಂದ, ಮಳೆರಾಯನ ಕರೆದ್ರೆ ಬಂದ. ಮುಂಗಾರು ಹಿಂಗಾರು ಮಳೆಯನ್ನು ಸುರಿಸುವ ದೇವರನ್ನು ಬೇಡಬೇಕಂತೆ ಹೇಳ್ತಾ ಇದ್ದಾನೆ. ಮುಂಗಾರು ಹಿಂಗಾರು ಅಂತೂ ಸಕಾಲದ ಮಳೆಯನ್ನು ದಯಪಾಲಿಸಿ ಸುಗ್ಗಿಯ ಕ್ಲುಪ್ತ ವರಗಳನ್ನು ನಮಗಾಗಿ ಪ್ರತ್ಯೇಕಪಡಿಸುವ ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣ ಎಂದು ಮನದಲ್ಲಿ ಕೂಡ ಅಂದುಕೊಳ್ಳೋರಿಲ್ಲಂತ. ದೇವರೆಲ್ಲಿದ್ದಾನಂತಾರ. ಹಂಗೆ ಮತ್ತೆ ಆಕಾಶದ ಕಡೆಗೆ ನೋಡಿ ಮಳೆ ಬಾಪ ಅಂತ. ಮಳೆ ಸುರಿಸದೇ ಹೋದರೆ ನೀನು ವ್ಯವಸಾಯ ಮಾಡೋದಕ್ಕೆ ನಿನ್ನ ಕೈಲಿ ಆಗಲ್ಲ. ಹಿಮವು ಆಕಾಶದಿಂದ ಬೆಳೆದಿದ್ದರೆ ಚಳಿಗಾಲದಲ್ಲಿ ಜ್ವಾಳ ಕೈಗೆ ಬರಲ್ಲಪ್ಪ. ಚಳಿಗಾಲ ಮಳೆ ಬೇಕಾಗಿಲ್ಲ, ನಾನು ಚಳಿಯಿಂದ ಬಳತೀನಂದ್ರೆ ಹಿಮ ಬರಬೇಕು. ತಣ್ಣನೆ ಗಾಳಿ, ಭೂಮಿಗಳಿಂದ ತಣ್ಣನೆ ಗಾಳಿ ಬರಬೇಕು. ಆ ಹವೆ ಬಂದಾಗ ಬೇರುಗಳಲ್ಲಿ ಆ ನೀರನ್ನು ಸ್ವೀಕಾರ ಮಾಡಿಕೊಂಡು ನಿನಗೆ ಕೈ ತುಂಬ ಜ್ವಾಳದ ತೆನೆ ಬರ್ತದ. ಜ್ವಾಳ ತೆನೆ ಬರ್ಬೇಕಂದ್ರೆ ದೇವರನ್ನ ಕೇಳಬೇಕು. ಭತ್ತದ ನಾಡು ಚೆನ್ನಾಗಿರ್ಬೇಕಂದ್ರೆ ದೇವರನ್ನ ಕೇಳಬೇಕು. ದೇವರು ಎಲ್ಲವನ್ನು ಕೊಟ್ಟು ನಿನಗೆ ಸಕಲ ವಿದ್ಯೆ ಜ್ಞಾನ ಬುದ್ಧಿಗಳನ್ನು ಕೊಟ್ಟು ಬೆಳೆಸಿದರೆ ಇವತ್ತು ನೀನ್ ಏನ್ ಹೇಳ್ತಾ ಇದೀಯಾ? ದೇವರು ಎಲ್ಲಿದ್ದಾನೆ ಅಂತ ಹೇಳ್ತಾ ಇದೀಯಾ? ದೇವರನ್ನ ಬಿಟ್ಟು ಒಂದು ಕ್ಷಣ ಬದುಕು. ಆತನು ಈ ಮೂಗು ಶ್ವಾಸವನ್ನು ಇದಿಷ್ಟು ಬಂದ್ ಮಾಡಿಕ ನೋಡ ನೀನು. ಆ ಮೂಗಿನಲ್ಲಿ ದೇವರ ಶ್ವಾಸ ಇದೆ, ದೇವರ ಆತ್ಮ ಇದೆಯಲ್ಲ, ಅದಿಷ್ಟು ಬಂದ್ ಮಾಡು. ದೇವರಿಲ್ಲ ಅನ್ನೋನು ಅದನ್ನ ಬಂದ್ ಮಾಡಿಕೊಂಡು ನವರಂಧ್ರಗಳನ್ನ ಪ್ಯಾಕ್ ಮಾಡ್ಕೊಂಡು ಒಂದು ತಾಸಿರ್ ನೋಡ ನೀನು ಬದುಕಾಕ ನಿನ್ ಕೈಲಾಗುತ್ತೆ ಅಂತ. ದೇವ್ರಿಲ್ಲಲ್ಲ. ದೇವ್ರು ಕೊಟ್ಟ ಶ್ವಾಸ ಯಾಕೆ ತಗೊಳ್ತೀಯ ನೀನು? ದೇವ್ರು ಕೊಟ್ಟ ಉಸಿರಿಂದ ಅದಕ್ಕೆ ಬದುಕ್ತಾ ಇದೆಯಾ? ತೆಗಿ ಅದನ್ನ, ಬಂದ್ ಮಾಡು, ಪ್ಯಾಕ್ ಮಾಡ್ಕೊಂಡ್ಬಿಡಿ ಎಲ್ಲ. ಎಷ್ಟು ದಿನ ಬದುಕ್ತಾ ಇದೆಯಾ ನೀನು? ಯೋಚನೆ ಮಾಡ್ಬೇಕಾಗಿದೆ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಆ ಜ್ಞಾನ ಕೊಟ್ಟಿದ್ದಾನೆ ದೇವರು. ಅಂತರಿಕ್ಷಕ್ಕೆ ಹಾರಾಡುವ ಅಕ್ಕಿ ಹಾಗೆ ನಿನ್ನನ್ನು ಕಳಿಸ್ತಾ ಇದ್ದಾನೆ. ಅಂತರಿಕ್ಷಕ್ಕೆ ಹೋಗ್ತಿ ಅಂತ ಮೊದಲೇ ಹೇಳಿದಾನೆ ನಿನ್ನನ್ನ ದೇವರು. ನೋಡ್ತೀಯಾ? ಹೋಗದ್ದೇನು ಅವಕಕ್ಕಿರ್ಬೇಕು ಪ್ರಿಯರೇ. ಓಬದ್ಯನ ಪುಸ್ತಕ 1ನೇ ಅಧ್ಯಾಯ 4ನೇ ವಚನ. ನೀನು ಹದ್ದಿನಂತೆ ಮೇಲಕ್ಕೆ ಏರಿದರು, ನಿನ್ನ ಗೂಡು ನಕ್ಷತ್ರ ಮಂಡಲದಲ್ಲಿ ನೆಲೆಗೊಂಡಿದ್ದರು. ಅಲ್ಲಿ
ಅಲ್ಲಿಂದ ನಿನ್ನನ್ನು ಇಳಿಸಿ ಬಿಡುವೆನು, ಇದು ಯೆಹೋವನ ನುಡಿ. ಏನಂತ ಹೇಳಿದಾನೆ? ಹದ್ದಿನಂತೆ ನೀನು ಮೇಲಕ್ಕೆ ಏರಿದರು ಅಂತ ಹೇಳಿದಾನೆ. ಅಂದ್ರೆ ಮೇಲಕ್ಕೆ ಏರ್ತಿ ನೀನು, ಅಲ್ಲಿಗೆ ಹೋಗ್ತೀಯ. ಹದ್ದಿನಂತೆ ಮೇಲಕ್ಕೆ ಏರ್ತಿ. ಆಕಾಶ ನಕ್ಷತ್ರಗಳಲ್ಲಿ ಒಂದಲ್ಲಿ ಯಾವ ನಕ್ಷತ್ರ ಮಂಡಳಗಳು ಸುತ್ತಾಡಿ ಬರ್ತಿದ್ದೆ. ಇವತ್ತು ಸೂರ್ಯನ ಕುಟುಂಬದಲ್ಲಿ ಎಷ್ಟು ಗ್ರಹಗಳಿದಾವು, ಗ್ರಹಗಳೆಲ್ಲ ಸುತ್ತಾಡುವುದಕ್ಕೆ ಮನುಷ್ಯ ಪ್ರತಿಯೊಂದು ಗ್ರಹದಲ್ಲಿ ಕಾಲಿಟ್ಟು ಬರ್ತಾ ಇದ್ದಾನೆ. ಚಂದ್ರಮಂಡಲದಲ್ಲಿ ಕಾಲಿಟ್ಟ, ಮಂಗಳ ಗ್ರಹದಲ್ಲಿ ಕಾಲಿಟ್ಟ, ಗುರು ಗ್ರಹದಲ್ಲಿ ಕಾಲಿಟ್ಟ, ಶನಿ ಗ್ರಹದಲ್ಲಿ ಕಾಲಿಟ್ಟ, ಪ್ರತಿಯೊಂದು ಗ್ರಹದಲ್ಲಿ ಹೋಗಿ ಬರ್ತಾ ಇದ್ದಾನೆ ಮನುಷ್ಯ. ಹೇಳ್ತಾ ಇದ್ದಾನೆ, ನಿನಗೆ ಅಷ್ಟು ಟ್ಯಾಲೆಂಟ್ ಬರುತ್ತೆ ಮಗನೇ, ಅಷ್ಟು ಟ್ಯಾಲೆಂಟ್ ಕೊಡ್ತೇನೆ ನಾನು. ಹದ್ದಿನಂತೆ ಆಕಾಶಕ್ಕೆ ಏರಿದರು, ನಕ್ಷತ್ರಗಳಲ್ಲಿ ಒಂದರಲ್ಲಿ ನೀನು ಗೂಡು ಮಾಡಿಟ್ಟುಕೊಂಡ್ರು, ಅಲ್ಲೇ ಶಾಶ್ವತವಾಗಿ ಇರೋಕೆ ಬಿಡೋದಲ್ಲ, ಒದ್ದಲ್ಲಿಂದ ಕಳಿಸ್ಬಿಡ್ತಂತ ಹೇಳ್ತಾ ಇದ್ದಾನೆ. ಅಲ್ಲಿಂದ ನಿನ್ನನ್ನು ತಪ್ಪುವೇನು, ಅಲ್ಲಿಂದ ನಿನ್ನನ್ನು ಇಳಿಸಿ ಬಿಡುವೆನು. ಇದು ನನ್ನ ನುಡಿ. ಇದು ಅದಷ್ಟು ಟೆಕ್ನಾಲಜಿ ಬೆಳೀತೇನೆ, ನಿನಗೆ ಕೊಡುತ್ತೇನೆ, ನನಗೆ ಜ್ಞಾನ ಕೊಟ್ಟಿದ್ದಾನೆ, ಸಕಲ ವಿದ್ಯೆಗಳನ್ನು ಕೊಟ್ಟಿದ್ದಾನೆ, ಸಕಲ ಜ್ಞಾನವನ್ನು ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ ಪ್ರಿಯರೇ. ಎಲ್ಲ ಕೊಟ್ಟರೆ ಇವತ್ತು ನೀನು ದೇವರಿಲ್ಲ ಅಂತೇಳಿ ಬದುಕೋದು ಮೂರ್ಖತ್ವ ಆಗ್ತದೆ ಪ್ರಿಯರೇ. ಆ ಮಾತಾಡಬೇಡ. ಎಲ್ಲ ಕೊಟ್ಟಿದ್ದು ನನಗೆ ದೇವರೇ, ಆರೋಗ್ಯ ಕೊಟ್ಟಿದ್ದು ದೇವರೇ, ತಾಯಿ ಗರ್ಭದಲ್ಲಿ ನನಗೆ ರೂಪ ಕೊಟ್ಟಿದ್ದು ದೇವರೇ, ತಾವು ಹುಟ್ಟಿದಾಗಲೇ ನನಗೆ ಹಾಲು ಕುಡಿಸಿದ್ದು ದೇವರೇ, ನನಗೆ ಜನ್ಮ ಕೊಟ್ಟಿದ್ದು ದೇವರೇ, ಸೃಷ್ಟಿ ಕೊಟ್ಟಿದ್ದು ದೇವರೇ, ಸಕಲ ವಿಧವಾದ ಬುದ್ಧಿ ಜ್ಞಾನಗಳನ್ನು ಕೊಟ್ಟಿದ್ದು ದೇವರೇ, ಎಲ್ಲ ಆತನಿಂದಲೇ ನಾನು ನಡೀತಾ ಇದ್ದೀನಂತೇಳಿ ನಿನ್ನನ್ನು ನೀನು ತಗ್ಗಿಸಿಕೊಂಡು ಆತನಲ್ಲಿ ನೀನು ಇದ್ದರೆ ದೇವರ ಕೃಪಾ ಕಟಾಕ್ಷ ವರಗಳಲ್ಲಿ ನೀನು ಪಡ್ಕೊಳ್ತೀಯ. ಇಲ್ಲದ್ರೆ ಹುಚ್ಚನನ್ನಾಗಿ ಮಾಡ್ತಾನ ದೇವರು. ಹುಚ್ಚನನ್ನಾಗಿ ಮಾಡ್ತಾನೆ. ಹುಚ್ಚನಾಗಬೇಡ ಮಾನವ, ಹುಚ್ಚನಾಗಬೇಡ, ಮಹಾಜ್ಞಾನಿ ಆಗು. ದೇವರು ಕೊಟ್ಟಂತ ಜ್ಞಾನ ಪಡ್ಕೊಂಡಿದೀಯಲ್ಲ, ಆ ಜ್ಞಾನದಿಂದ ದೇವರನ್ನು ಹುಡುಕು, ದೇವರಲ್ಲಿರು. ಇನ್ನು ಹೇಳ್ಬೇಕಂದ್ರೆ ಬಹಳಷ್ಟಿದೆ ಪ್ರಿಯರೇ. ಇಲ್ಲಿಗೆ ಸಮಯ ಆಯ್ತು, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದೇವರ ಮಾತುಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈ ಸಮಯದಲ್ಲಿ ನಿನ್ನ ಮಕ್ಕಳಿಗೆ ನೀನು ಹೇಳಂದ ಮಾತನ್ನು ಹೇಳಿದ್ದೇನೆ ದೇವ. ನಿನ್ನ ಮಕ್ಕಳು ಕೇಳಿದರೆ, ಹೌದಪ್ಪ, ನೀನಿಲ್ಲದೆ ಯಾವುದೂ ಇಲ್ಲ ದೇವ. ನಾವು ಮಾಡುವಂತ ಪ್ರತಿಯೊಂದು ಕೆಲಸದ ಹಿಂದೆ ನೀವಿದ್ದೀರಿ ತಂದೆ. ನಾವು ಒಳ್ಳೆ ಜ್ಞಾನ ವಿವೇಕಗಳನ್ನು ಕೊಟ್ಟಿದ್ದೀರಪ್ಪ. ಇದನ್ನು ದುರುಪಯೋಗ ಮಾಡಿಕೊಂಡು ಕೆಟ್ಟದಾಗಿ ಮನುಷ್ಯ ಆಲೋಚನೆ ಮಾಡಿ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ, ಪಾಪವನ್ನು ಮಾಡುತ್ತಾ ನಿನಗೆ ವಿರೋಧವಾಗಿ ಬದುಕ್ತಾ ಇದ್ದಾನೆ ದೇವ. ಮನುಷ್ಯನನ್ನು ಕ್ಷಮಿಸು ದೇವ. ಮುಂದಾದರೂ ಕಣ್ಣುಗಳನ್ನು ತೆರೆಕೊಂಡು ಆಲೋಚನೆ ಮಾಡುವುದಕ್ಕೆ ಒಳ್ಳೆ ಜ್ಞಾನ ಕೊಟ್ಟು ನಡೆಸಬೇಕೆಂಬುದಾಗಿ ನಿಮ್ಮನ್ನು ಬೇಡ್ತಾ ಇದ್ದೇನೆ. ಕೂಡಿ ಬಂದಂತ ಎಲ್ಲರನ್ನು ಕೂಡ ಆಶೀರ್ವದಿಸ್ತಾರೆ. ಈ ಗೂಗಲ್ ಮೀಟ್ ಮುಖಾಂತರ ಕೇಳುವಂತ ವಾಕ್ಯಗಳು ವ್ಯರ್ಥವಾಗದಂತೆ ಪ್ರತಿ ಹೃದಯದಲ್ಲಿ ಫಲಿಸುವ ಹಾಗೆ ಸಹಾಯ ಮಾಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಅವರವರ ಕುಟುಂಬಗಳನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ, ಎಲ್ಲರನ್ನೂ ಆಶೀರ್ವದಿಸ್ರಿ. ಎಲ್ಲರಿಗೆ ನೀನು ಜೊತೆಗಾರರಾಗಿದ್ದುಕೊಂಡು ನಡೆಸ್ರಿ. ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಮತ್ತು ಅವ್ರ ಕುಟುಂಬವನ್ನು, ದಾವಿದನ್ನು ಅವ್ರ ಕುಟುಂಬವನ್ನು ಆಶೀರ್ವದಿಸ್ರಿ. ನಿನಗಾಗಿ, ನಿನ್ನ ಮಹಿಮೆಗಾಗಿ ಬದುಕುವುದಕ್ಕೆ ಸಹಾಯ ಮಾಡ್ರಿ. ಅವ್ರ ಕುಟುಂಬಗಳಿಗೆ ಶಾಂತಿ ಸಮಾಧಾನವನ್ನು ನುಗ್ಗರಿಸ್ರಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಗೂಗಲ್ ಮೀಟ್ ಅಲ್ಲಿ ಸೇರುವುದಕ್ಕೆ ಪ್ರತಿಯೊಬ್ಬರನ್ನು ಪ್ರೇರೇಪಿಸ್ತದೆ ಎಂಬುದಾಗಿ ನಂಬುತ್ತಾ ಎಲ್ಲರನ್ನ ನಿನ್ನ ಕೈಗೊಪ್ಪಿಸಿ ಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತಾ ಇದ್ದೇನಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೊಂದಿಗೆ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಎಲ್ಲರಿಗೆ ವಂದನೆಗಳು.